ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕನ್ನಡ ಚಿತ್ರರಂಗದ ಅತ್ಯಂತ ಖ್ಯಾತ ನಿರ್ಮಾಪಕರು, ಇವರು ನಿರ್ಮಾಣ ಮಾಡಿದಂತಹ 4 ಸಿನಿಮಾಗಳು ಕೂಡ ಅತ್ಯಂತ ಯಶಸ್ವಿಯಾಗಿರುವಂಥದ್ದು. ತುಳು ಸಿನಿಮಾದ ಮೂಲಕ ನಿರ್ಮಾಪಕಕ್ಕೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ಸತತವಾಗಿ 4 ಅತ್ಯಂತ ಹಿಟ್ ಸಿನಿಮಾಗಳನ್ನ ನೀಡಿರುವಂಥದ್ದು. ರಾಜ್ ಬಿ ಶೆಟ್ಟಿಯವರ ಜೊತೆ 3 ಸಿನಿಮಾ ಆಗಿರ್ಬೋದು, ಹಾಗೆ ಇನ್ನೊಂದು ಸಿನಿಮಾ, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿರ್ಮಾಪಕರಾಗಿಯೂ ಕೂಡ ಇದು ಮಾಡಿ ಇತ್ತೀಚೆಗೆ ಬಂದಂತಹ ಸೂ ಫ್ರಮ್ ಸೋ ಎನ್ನುವ ಒಂದು ಅದ್ಭುತವಾದಂತಹ ಒಂದು ಸಿನಿಮಾದ ನಿರ್ಮಾಪಕರು. ಜೊತೆಯಲ್ಲಿ ಸಿನಿಮಾ ರಂಗದ ಜೊತೆಯಲ್ಲಿ ಉದ್ಯಮದಲ್ಲಿಯೂ ಕೂಡ ಅತ್ಯಂತ ಯಶಸ್ಸನ್ನು ಗಳಿಸಿರುವಂಥವರು. ಉಡುಪಿಯಲ್ಲಿ ಐಪಾಯಿಂಟ್ ಲಾಂಚ್ ಎನ್ನುವ ಮಣಿಪಾಲ್ನಲ್ಲಿ ಒಂದು ತಮ್ಮದೇ ಆದಂಥ ಹೋಟೆಲ್ ಆಗಿರ್ಬೋದು, ಜೊತೆಗೆ ಕಳಸದಲ್ಲಿ ತಮ್ಮದೇ ಆದಂತಹ ಒಂದು ಆಶೀರ್ವಾದ ಕಂಫರ್ಟ್ಸ್ ಅನ್ನುವ ಒಂದು ಲಾರ್ಜ್ ಕಮ್ ಹೋಟೆಲ್, ಜೊತೆಯಲ್ಲಿಯೇ ಕಾಫಿ ಗುಡ್ಡ ಎನ್ನುವ ಒಂದು ಅದ್ಭುತವಾದಂತಹ ಒಂದು ರೆಸಾರ್ಟ್ ಸಂಸ್ಥೆಯಲ್ಲಿ ಮಾಡಿರುವಂಥದ್ದು. ಹಾಗೆ ಉದ್ಯಮ ಹಾಗೂ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಯಶಸ್ಸನ್ನು ಗಳಿಸಿರುವಂತಹ ಸೂ ಫ್ರಮ್ ಸೋ ಸೇರಿದಂತೆ ಕನ್ನಡ ಸಿನಿಮಾ ರಂಗದ ಅತ್ಯಂತ ಯಶಸ್ವಿ ನಿರ್ಮಾಪಕರು ಆಗಿರುವಂತಹ ರವಿರೈ ಕಳಸ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಸೂಪರ್ ಸರ್. ಸರ್, ನಾನು ಬೇರೆ ವಿಚಾರಗಳು, ನಿಮ್ಮ ಜರ್ನಿ ಆಗಿರ್ಬೋದು, ನಿಮ್ಮ ಉದ್ಯಮದ ಕುರಿತಾಗಿ ನಾನು 1 by 1 ಆಮೇಲೆ ಕೇಳ್ತೀನಿ. ಆದರೆ ಮೊದಲನೇದಾಗಿ ಸೂ ಫ್ರಮ್ ಸೋ ಅನ್ನುವ ಒಂದು ಅದ್ಭುತವಾದ ಸಿನಿಮಾ ಇತ್ತೀಚೆಗೆ ಕಳೆದ ಕೆಲ ಹಿಂದೇನು ತೆರೆಕೊಂಡು ಅತ್ಯಂತ ಯಶಸ್ಸಾಗಿರುವಂಥದ್ದು. ಈಗ ಕೂಡ ನಾವು ಜಿಯೋ ಹಾಟ್ ಸ್ಟಾರ್ ಸಿಗಿದ್ರೆ ಫಸ್ಟ್ ಸಿಗುವಂಥದ್ದು ಸೂ ಫ್ರಮ್ ಸೋ ಅನ್ನುವ ಒಂದು ಮೂವಿ ಸಿಗುವಂಥದ್ದು. ಆ ಒಂದು ಸಿನಿಮಾದ ಕುರಿತಾಗಿ ಏನು ಹೇಳ್ತೀರಾ? ಸೂ ಫ್ರಮ್ ಸೋ ನಮ್ಮ ರಾಜ್ಬಿ ಲೈಟರ್ ಬುದ್ಧ ಸಂಸ್ಥೆ ಏನಿದೆ ಅದರ 3ನೇ ಸಿನಿಮಾ ನಮಗೆ. ಮೊದಲನೇದು ಗರುಡ ಗಮನ, ಋಷಭವಾಹನ, ನಂತರ ಟೋಬಿ, ನಂತರ ನಮ್ಮ ಟೀಮಿಂದ ಬಂದಿರತಕ್ಕಂಥದ್ದು ಸೂ ಫ್ರಮ್ ಸೋ. ಇದರಲ್ಲಿ ಪ್ರೊಡ್ಯೂಸರ್ ಆಗಿ ರಾಜ್ ಬಿ ಶೆಟ್ಟಿ, ಶಶಿಧರ್ ಶೆಟ್ಟಿ ಬರೋಡ ಮತ್ತು ನಾವು 3 ಜನ ಸೇರಿ ಮಾಡಿರ್ತಕ್ಕಂಥ ಸಿನಿಮಾ ಇದು. ಸೊ ಅದ್ಭುತವಾದ ಯಶಸ್ಸು ಕಂಡಿದೆ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಹೊರ ರಾಷ್ಟ್ರಗಳಲ್ಲೂ ಇದು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ. ಅಂದರೆ ನೀವು ನಿರೀಕ್ಷೆ ಮಾಡಿದ್ರೆ ಒಂದು ಮೂವಿ ಅಂತ ಬಂದಾಗ ನೀವೀಗ ಪ್ರೊಡ್ಯೂಸರ್ ಆಗಿ ನೀವು ಕಥೆಯನ್ನು ಕೇಳಿರ್ತೀರಾ, ಈ ರೀತಿಯ ಕೇಳಿದಾಗ ನೀವು ನಿರೀಕ್ಷೆ ಮಾಡಿದ್ರಾ ಈ ಪ್ರಮಾಣದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಿನಿಮಾ ಇದು ಹಿಟ್ ಆಗುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಇಲ್ಲ, ಖಂಡಿತ ಇಲ್ಲ. ಬಟ್ ನಮಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗ್ಬೋದು ಅನ್ನೋದು. ಬಟ್ ಆ ಮಟ್ಟಕ್ಕಿಂತನೂ ತುಂಬ ಮೇಲೂ ಆಯಿತು ಸಿನಿಮಾ. ನಾವು ಈ ಕಾಮಿಡಿ ಒಂದು ಜನಗಳಿಗೆ ಬೇಕಿತ್ತು, ಒಂದು ನಗು ಬೇಕಿತ್ತು, ಒಂದು ಕಾಮಿಡಿ, ಒಂದು ಬೇರೆ ರೀತಿ. ಅಂದರೆ ಈ ಕಾಮಿಡಿಗಳಲ್ಲಿ 2 ಇದೆ. ಒಂದು ಕಾಮಿಡಿ ಅಂತಂದರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಸಿಚುವೇಶನಲ್ ಕಾಮಿಡಿ, ಇನ್ನೊಂದು ನಿಮಗೆ ಬೇರೆ ರೀತಿ ಡೈಲಾಗ್ಗಳನ್ನ ಡೆಲಿವರಿ ಮಾಡಿ, ಅಂದರೆ ಡಬಲ್ ಮೀನಿಂಗ್ ಇರ್ತಕ್ಕಂಥದ್ದು. ಇದು ಯಾವುದೂ ಇಲ್ಲದೆ ಅಚ್ಚುಕಟ್ಟಾದ ಒಂದು ಸಿನಿಮಾ ಕೊಟ್ಟರೆ ಜನ ರಿಸೀವ್, ಇಡೀ ಒಂದು ಕುಟುಂಬ ನೋಡುವಂತಹ ಒಂದು ಸಿನಿಮಾ. ಸರ್, ಆ ಸಿನಿಮಾ ಅಂತ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ರೊಡ್ಯೂಸರ್ಗಳು ಬೇರೆಲ್ಲ ಹೇಳ್ತಾರೆ 50 ಕೋಟಿ ಸಿನಿಮಾ, 60 ಕೋಟಿ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾಗಳನ್ನೇ ಹೇಳ್ತಾರೆ. ಅಂದರೆ ಬೇರೆ ಫಾರಿನ್ ಹೋಗಿ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಶೂಟ್ ಅನ್ನ ಮಾಡ್ತಾರೆ, ಒಂದೊಂದು ಸಾಂಗಿಗೆ ಒಂದೊಂದು ಕಂಟ್ರೀಸಿಗೆ ಹೋಗ್ತಾರೆ. ಆದರೆ ನಿಮ್ಮ ಈ ಒಂದು ಸೂ ಫ್ರಮ್ ಸೋ ಸಿನಿಮಾ ಇವತ್ತು ನೀವು ನಿರ್ಮಾಣ ಮಾಡಿರುವಂತಹ ಸಿನಿಮಾಗಳು ಬಹುತೇಕ ಲೋ ಬಜೆಟ್ ಸಿನಿಮಾಗಳು, ಕಡಿಮೆ ಬಜೆಟ್ ಅಲ್ಲಿ ನೀವು ಮಾಡಿರ್ತೀರಾ. ಅದರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲೇ ನೀವು ಬಹುತೇಕ ಶೂಟಿಂಗ್ ನ ಮಾಡಿರುವಂಥದ್ದು. ಆದ್ರೂ ಕೂಡ 50-60 ಕೋಟಿ ಸಿನಿಮಾಗಳಿಗಿಂತ ಹೆಚ್ಚಿನದಾಗಿ ಜನರು ನಿಮ್ಮ ಸಿನಿಮಾನ ನೋಡ್ತಾರೆ. ಇದಕ್ಕೇನು ಕಾರಣ ಅಂತ? ಒಂದು ಸಿನಿಮಾ ಜನಗಳಿಗೆ ಹತ್ರವಾದರೆ ಅವರ ನಿಜ ಜೀವನಕ್ಕೆ ನೀವು ಅಲ್ಲಿ ಮರ್ಲೂರು ಅಂತ ಒಂದು ಊರಿಗೆ ಹೋಗ್ಬಿಡ್ತೀರಿ. ನೀವು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಎಲ್ಲರೂ ಅದರೊಳಗೆ ಹೋಗ್ತಾರೆ. ನಾನು ಆ ಊರಿನವನು ಒಬ್ಬನೇನೆ ಅಂತ. ಅದರಲ್ಲಿ ಇರ್ತಕ್ಕಂಥ ಪಾತ್ರಗಳು ತಗೊಳ್ಳಿ, ನೀವು ರವಿ ಎಣ್ಣೆ ಇರ್ಬೋದು ಅಥವಾ ಅಶೋಕ ಇರ್ಬೋದು, ಒಬ್ಬ ಗಾರೆ ಮಾಡ್ತಕ್ಕಂಥವ್ರು, ಒಂದು ಲೋವರ್ ಸೆಗ್ಮೆಂಟ್, ಅಂದರೆ ಒಂದು ಗಾರೆ ಮಾಡ್ತಕ್ಕಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿಂತನೂ ಕೆಳವರ್ಗದ ಒಂದು ಜನಗಳು ಎಲ್ಲರಿಗೂ ರೀಚ್ ಆಗ್ತಾರೆ. ಇದು ಪ್ರತಿ ಊರಲ್ಲಿ, ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಇದು. ಎಲ್ಲರ ಕಡೆಯಲ್ಲಿ ಒಂದು ಗಾರೆ ಮಾಡೋರು ಇರ್ತಾರೆ. ಅವ್ರ ನಡುವೆ ನಡೀತಕ್ಕಂಥ ಒಂದು ಚಿಕ್ಕ ಒಂದು ಸನ್ನಿವೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದು JP ತುಮ್ಮಿನಾಡು ಅಂತಕ್ಕಂಥವ್ರು ಇದರ ಕತೆ ಮತ್ತು ನಿರ್ದೇಶನ ಮಾಡಿದವರು JP ತುಮ್ಮಿನಾಡು. ಸೊ ಅದ್ಭುತವಾಗಿ ಜನಗಳಿಗೆ ಅದು ತಲುಪುವಂಗೆ ಅವ್ರು ಮಾಡಿದ್ದಾರೆ ಅಂತ. ಸರ್, ಅಂದರೆ ಈ ಒಂದು ನಿಮ್ಮ ಸೂ ಫ್ರಮ್ ಸೋ ಸಿನಿಮಾ ಎಷ್ಟು ಬಜೆಟ್ ಅಲ್ಲಿ ತಯಾರಾದಂತಹ ಒಂದು ಸಿನಿಮಾ? ಇಲ್ಲ, ನಮ್ಮ ಇದು ಬಜೆಟ್ ಇದ್ದಿದ್ದೇ, ನಮ್ಮದು ಪ್ರಮೋಷನ್ ಎಲ್ಲ ಸೇರಿ ಒಂದು 6.5 ಕೋಟಿ ಅಂತ ನಮ್ಮ ಬಜೆಟ್ ಇದ್ದಿದ್ದು. ನಾವು ಅದರೊಳಗೆ ಮುಗಿಸಿದೀವಿ. ರಾಜು ಮತ್ತು ಇಡೀ ಟೀಮ್, ನಾವು ಎಲ್ಲ ಸಿನಿಮಾಗಳಂತ ಬಂದಾಗ ಬಜೆಟ್ ನ ಮೀರಿ ಹೋಗ್ತವೆ ಬಹುತೇಕ. 90% ಬಜೆಟ್ ಮೀರಿ ಹೋಗ್ತವೆ ಎಲ್ಲರೂ ಕೂಡ. ಆದ್ರೆ ನಿಮ್ದು ಬಜೆಟ್ ಗಿಂತ ಕಡಿಮೆಲೆ ಮುಗಿಸಿರುವಂತದ್ದು. 52 ದಿನ
ಶೂಟ್ ಆದ ಸಿನಿಮಾ ಇದು. ಮತ್ತೊಂದು 2 ದಿನ ರೀಶೂಟ್ ಮಾಡಿದ್ವಿ ನಾವು ಈ ಸಿನಿಮಾನ. ಎಲ್ಲ ಸಿನಿಮಾ ಶೂಟಿಂಗ್ ಮುಗಿಸಿ ಆದ್ಮೇಲೂ ಮತ್ತು ನಾವು ಕ್ಲೈಮ್ಯಾಕ್ಸ್ನಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು ಅಂತ ಅನ್ನಿಸ್ತು. ಇಡೀ ಚಿತ್ರತಂಡ ನಮ್ಮ ರಾಜ್ ಇರ್ಬೋದು, JP ತುಮ್ಮನಾಡ್ ಇರ್ಬೋದು, ಪ್ರವೀಣ್ ಶೇಯನ್ ಅಂತ ಅವ್ರು ಇರ್ಬೋದು, ಅವರೆಲ್ಲ ನಮ್ಮ ಇಡೀ ಲೇಟ್ರ್ ಬುದ್ಧ ಏನು ಸಿನಿಮಾ ಇದೆ ಅದರ ಪ್ರಮುಖರು ಪ್ರವೀಣ್ ಶೇಯನ್ ಮತ್ತು ರಾಜು ಅವರೆಲ್ಲ ಡಿಸ್ಕಷನ್ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ ಅಂತೇಳಿ 2 ದಿವಸ ಎಕ್ಸ್ಟ್ರಾ ಶೂಟ್, ಟೋಟಲ್ 54 ದಿನದ ಶೂಟ್ ಅದು ಸಿನಿಮಾ. ಅದನ್ನ ಪ್ರಮೋಷನ್ ಸೇರಿ ಏನು ಈಗ ಪ್ರಮೋಷನ್ ಎಕ್ಸ್ಪೆನ್ಸಸ್ ಜಾಸ್ತಿ ನಮ್ಗೆ ಗೊತ್ತೌದು, ಅದೆಲ್ಲ ಸೇರಿ ನಾವು 6-6:30 ಒಳಗೆ ಈ ಸಿನಿಮಾನ ಮುಗಿಸಿದ್ದೀವಿ. ಓಕೆ ಸರ್, ಅದರ ಜೊತೆಯಲ್ಲಿ ನಿಮ್ಮ ಈ ಒಂದು ಸಿನಿಮಾದ ಆಸಕ್ತಿಯ ಕುರಿತಾಗಿ ನೀವು ಮೊದಲನೇದಾಗಿ ತುಳು ಸಿನಿಮಾವನ್ನು ನಿರ್ಮಾಣ ಮಾಡುವುದರ ಮೂಲಕ ಆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತೀರಾ. ಆ ತುಳು ಸಿನಿಮಾದ ಒಂದು ನಿರ್ಮಾಣ ಆಗಿರ್ಬೋದು, ಆ ಒಂದು ಆಸಕ್ತಿಯ ಕುರಿತಾಗಿ ಏನು ಹೇಳ್ತೀರಾ? ನಾನು ನಿಮಗೆ ಮೊದಲೇ ಗೊತ್ತು, ಮಲೆನಾಡಿನಲ್ಲಿ ಸಿನಿಮಾ ಆಸಕ್ತಿ ಕಮ್ಮಿ ಇರ್ತಕ್ಕಂಥ ಒಂದು ಪ್ರದೇಶ. ಅರೆ ಮಲೆನಾಡು ಅಂತಂದ್ರೆ ಶಿವಮೊಗ್ಗ ಆ ಕಡೆ ಜಾಸ್ತಿ ಇರ್ಬೋದು, ಸ್ವಲ್ಪ ಇಲ್ಲಿ ಕಂಪೇರ್ ಮಾಡಿ ಸ್ವಲ್ಪ ಕಮ್ಮಿ. ಇಲ್ಲಿ ಥಿಯೇಟರ್ಗಳ ಸಂಖ್ಯೆ ಕೂಡ ಕಮ್ಮಿ, ಇದ್ದಕ್ಕಿದ್ದದ್ದು ಕಮ್ಮಿ ಆಗಿದೆ. ಈಗ ಕಳಸ ಇತ್ತು, ಅದು ಕ್ಲೋಸ್ ಆಗಿದೆ ಥಿಯೇಟರ್. ನೀವು ಕೊಪ್ಪದಲ್ಲಿ ಈಗ ಒಂದಿದೆ, ಮೂಡಿಗೆರೆ, ಬಾಳೆಹೊನ್ನೂರು 2 ಬಿಟ್ರೆ ಮೂಡಿಗೆರೆ 3 ಇದೆ. ಇತ್ತೀಚೆಗೆ ಒಂದು ಮೂಡಿಗೆರೆ ಓಪನ್ ಮಾಡಿದ್ದಾರೆ. ಅದು ಬಿಟ್ರೆ ಸಿನಿಮಾ ಟಾಕೀಸೇ ಇಲ್ಲ ಇಲ್ಲಿ. ಸಿನಿಮಾ ಆಸಕ್ತಿ ಕೂಡ ಕಮ್ಮಿ ಇರ್ತಕ್ಕಂಥ ಜನ ಇಲ್ಲಿ. ಸೊ ಈ ಪ್ರದೇಶದಲ್ಲಿ ನಾನು ಸಿನಿಮಾ ನಿರ್ಮಾಣ ಮಾಡೋದು ಸ್ವಲ್ಪ ಕಷ್ಟ. ಆಸೆ ಇತ್ತು ನನಗೆ. ನಾನು ಅದಕ್ಕೆ ಚೇತನ್ ಮುಂಡಾಡಿ ಅಂತೇಳಿ ಅವ್ರನ್ನ ಫಸ್ಟ್ ನಾನು ಭೇಟಿ ಮಾಡಿದೆ, ಒಂದು ತುಳು ಸಿನಿಮಾ ಮಾಡೋಣ ಅಂತ. ಅವರೊಂದು ಮದಿಪ್ಪು ಅಂತೇಳಿ ಒಂದು ತುಳು ಸಿನಿಮಾ ಮಾಡಿದರು, ನ್ಯಾಷನಲ್ ಅವಾರ್ಡ್. ಅದಕ್ಕೆ ಅವರನ್ನು ನಾನು ಭೇಟಿ ಮಾಡಿದಾಗ ಅವ್ರ ಸಿನಿಮಾ ಕಥೆ ಹೇಳಿದಾಗ ಅನ್ನಿಸ್ತು ನನಗೆ ಇದು ಇನ್ನೊಂದು ಅವಾರ್ಡ್ ಸಿನಿಮಾ ಆಗ್ತದೆ ಹೊರತು ಕಮರ್ಷಿಯಲ್ ಆಗಿ ವರ್ಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಆಗ ನನಗೆ ಪಟ್ಲ ಸತೀಶ್ ಅಂತ ನನ್ನ ಬ್ರದರ್ ಅವರು, ಯಕ್ಷಗಾನದಲ್ಲಿ ಕೇಳಿರ್ಬೋದು, ನನ್ನ ಬ್ರದರ್ ಅವರು. ನಾವು ಸೊ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು. ಆತ ಅವ್ರು ಹೇಳಿದ್ರು ಇಲ್ಲ, ಕಸಿನ್ಸ್ ಅವ್ರು ಹೇಳಿದ್ರು ಇಲ್ಲ, ಒಂದು ಮೈ ನೇಮ್ ಈಸ್ ಅಣ್ಣಪ್ಪ ಸಿನಿಮಾ ಪಿಲಿಬೈಲಿ ಎನ್ನುಮೂನಕ್ಕ ಅಂತಕ್ಕಂಥ ಒಂದು ತುಳು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಅವ್ರ ಟೀಮ್ ಒಂದು ಮಾಡ್ತಾ ಇದ್ದಾರೆ, ಮೈ ನೇಮ್ ಈಸ್ ಅಣ್ಣಪ್ಪ ಅಂತ. ಆಲ್ರೆಡಿ ಸ್ಟಾರ್ಟ್ ಆಗೋ ಹಂತದಲ್ಲಿತ್ತು, ನೀವು ಅದಕ್ಕೆ ಸೇರ್ಕೊಳ್ಳಿ ಅಂತಂದ್ರು, ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಹಾಗೆ ನಾನು 35 ಲಕ್ಷ ರೂಪಾಯಿ ಆ ಸಿನಿಮಾಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಇಬ್ಬರು ಸೇರಿ ಮಾಡಿದ್ರು, ರೋಹನ್ ಅಂತ. ಅವರೇ ಅದನ್ನು, ನನಗೇನು ಸಿನಿಮಾದ ಅನುಭವ ಏನು ಇರಲಿಲ್ಲ. ಫಸ್ಟ್ ಸಿನಿಮಾ, ಮೊದಲ ಸಿನಿಮಾ ಮೈ ನೇಮ್ ಈಸ್ ಅಣ್ಣಪ್ಪ ತುಳು ಆ ಸಿನಿಮಾ ಸೂಪರ್ ಡೂಪರ್ ಫ್ಲಾಪು. 35 ಲಕ್ಷದಲ್ಲಿ ನನಗೆ 2 ಲಕ್ಷ ರೂಪಾಯಿ ವಾಪಸ್ ಬಂದಿದೆ. ಮೊದಲನೇ ಸಿನಿಮಾನೇ ಸೂಪರ್ ಡೂಪರ್ ಫೈಲರ್. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೊತ್ತಾಯ್ತು ನನಗೆ, ತುಳು ಇಂಡಸ್ಟ್ರಿಯಲ್ಲಿ ಇಲ್ಲಿ ಒಂದಷ್ಟು ಪ್ಯಾಕೇಜ್ಗಳಲ್ಲಿ ಸಿನಿಮಾ ಮಾಡ್ತಾರೆ. ಯಾರು ಕೂಡ ಕಂಟೆಂಟು ಮತ್ತು ನಿರ್ಮಾಪಕನ ಉಳಿಸ್ಲಿಕ್ಕೆ ಅದು ಸಿನಿಮಾ ಹಿಟ್ಟಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಲ್ಲ, ಒಂದು ಪ್ಯಾಕೇಜ್ ಇಟ್ಕೊಂಡು ಮಾಡ್ತಾರೆ. ಆ ಪ್ಯಾಕೇಜಲ್ಲೂ ನಾನು ಕೂಡ ಒಬ್ಬ ಅಂತ ಅಂದ್ಕೊಂಡು, ಇಲ್ಲ ತುಳು ಸಿನಿಮಾ ಬೇಡ, ಇಲ್ಲಿ ಸ್ವಲ್ಪ ಪ್ಯಾಕೇಜ್, ಎಲ್ಲರೂ ಅಂತ ಹೇಳಲ್ಲ, ಒಂದಷ್ಟು ಜನ ಪ್ಯಾಕೇಜಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ. ತುಳು ಸಿನಿಮಾ ಉಳಿಬೇಕಾದ್ರೆ ಈ ಪ್ಯಾಕೇಜ್ ಬಿಡಬೇಕು ಫಸ್ಟ್. ಇವತ್ತಿಗೂ ಅದು ಪ್ಯಾಕೇಜ್ ಸಂಸ್ಕೃತಿ ಇದೆ. ಸೊ ಪ್ಯಾಕೇಜ್ ಮಾಡ್ತಾರೆ, ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ. ನಮಗೆ ಹೊಸಬಾಗಿ ಬಂದವ್ರಿಗೆ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿರ್ಮಾಪಕರಾಗಿ ಬಂದಿದ್ದಾರೆ ಅವ್ರು ಯಾರು ಉಳ್ಕೊಳ್ಳೇ ಇಲ್ಲ. ಮತ್ತೊಂದು ಸಿನಿಮಾ ಉಳಿಲ್ಲ, ಎಲ್ಲೋ ರೇರ್ ಇರ್ಬೋದು, ಪರ್ಸೆಂಟೇಜ್ ತಗೊಂಡ್ರೆ ತುಂಬ ಕಮ್ಮಿ. ಅದಕ್ಕೊಂದೇ ಕಾರಣ ಪ್ಯಾಕೇಜ್ ಬಿಡಬೇಕು. ನಂತರ ನೀವು ತುಳು ಸಿನಿಮಾವನ್ನು ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನೀವು ಎಂಟ್ರಿ ಆಗ್ತೀರಾ. ಮೊದಲ ಫಿಲಮೇ ಬಹುಶಃ ಈಗಿನ ಸೂಪರ್ ಸ್ಟಾರ್ ಇಂಡಿಯಾವೇ ಮೆಚ್ಚುವಂತ ರಿಷಬ್ ಶೆಟ್ಟಿ ಅವರ ಜೊತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 3 ಜನ ಪ್ರೊಡ್ಯೂಸರ್ಗಳಲ್ಲಿ ನೀವು ಕೂಡ ಒಬ್ಬರಾಗ್ತೀರಾ ಬಹುಶಃ. ಆ ಒಂದು ಸಿನಿಮಾ ಬಂದಿದೆ, ಆ ಒಂದು ಸಿನಿಮಾವು ಕೂಡ ಒಳ್ಳೆ ಯಶಸ್ಸನ್ನು ತಂದು ಕೊಡತ್ತೆ, ಎಲ್ಲರೂ ಬಾಯಲ್ಲೂ ಕೂಡ ಆ ಒಂದು ಸಿನಿಮಾ ಓಡಾಡತ್ತೆ. ನಿಮ್ಮ ಮೊದಲ ಸಿನಿಮಾವೇ ಅತ್ಯಂತ ಯಶಸ್ಸಾಗಿರುವಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಆ ಒಂದು ಸಿನಿಮಾ ಆಗಿರ್ಬೋದು, ಜೊತೆಯಲ್ಲಿ ನಿಮ್ಮ ಮತ್ತು ರಿಷಬ್ ಶೆಟ್ಟಿ ಅವರ ಬಾಂಧವ್ಯದ ಕುರಿತೆ. ಒಂದು, ನಂಗೆ ಋಷಭದ್ದೇನು ಪರಿಚಯ ಇರಲಿಲ್ಲ ಆಗ. ನಾನು ಸಿನಿಮಾ ಮಾಡೋ ಮೂಡಲ್ಲಿ ಇರಲಿಲ್ಲ. ಮೊದಲನೇ ಸಿನಿಮಾ ಸಿಕ್ಕಾಬಟ್ಟೆ ನನಗೆ ಅಷ್ಟು ಸಮಾಧಾನ ಆಗಿರಲಿಲ್ಲ. ಸೊ ರಿಲೀಸ್ ಆಗಿರಲಿಲ್ಲ, ಬಟ್ ನನಗೆ ಆ ವಾತಾವರಣ ಸಮಾಧಾನ ಆಗಿರಲಿಲ್ಲ, ಸಿನಿಮಾನೇ ಬೇಡ ಅಂತಿದ್ದೆ. ಸೊ ಆಗ ನಾನು ಕಟೀಲಲ್ಲಿದ್ದೆ. ನಾನು ಅವತ್ತು ನನಗೆ ಪುರುಷೋತ್ತಮ್ ಭಂಡಾರಿ ಫೋನ್ ಮಾಡಿದರು, ರವಿ ಅಣ್ಣ ಒಂದು ಸಿನಿಮಾ ಒಂದು ಆಫರ್ ಇದೆ, ಕಿರಿಕ್ ಪಾರ್ಟಿ ಮಾಡಿದ್ದ ಡೈರೆಕ್ಟ್ರು ರಿಷಬ್ ಶೆಟ್ಟಿ ಅವರು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಮಾಡಿದ್ದಾರೆ, ಶೂಟಿಂಗ್ ಸ್ಟಾರ್ಟ್ ಮಾಡಲಿಕ್ಕೆಲ್ಲ ರೆಡಿ ಆಗಿದ್ದಾರೆ, ಅವ್ರಿಗೊಬ್ಬರು ಇನ್ವೆಸ್ಟರ್ ಬೇಕು, ಪ್ರೊಡ್ಯೂಸರ್ ಆಗಿ ಒಬ್ಬರು ಬೇಕು ಅಂತ ಹೇಳಿದರು. ಸೊ ಯಾರ್ದು ಸಿನಿಮಾ ಅಂತ, ಯಾರು ಪ್ರೊಡ್ಯೂಸರಾಗಿ ಬರ್ತೀನಿ ಅಂತ ಹೇಳಿದರು ಅಂತಂದೆ. ಸಂದೇಶ್ ನಾಗರಾಜು ಅಂತೇಳಿ ಮೈಸೂರಿನವರು, ಅವರು ನಿರ್ಮಾಪಕರು, ಅವರು ಇನ್ವೆಸ್ಟರ್ ಆಗಿ ಬರ್ತೀನಿ ಅಂತ ಹೇಳಿದ್ರಂತೆ. ಲಾಸ್ಟ್ ಮಿನಿಟ್ ಏನೋ ಡ್ರಾಪ್ ಮಾಡಿದ್ದಾರೆ, ನೀವು ಬರ್ಬೋದಾ ಅಂತಂದರು. ನಾನಿದ್ದ ಜಾಗ ಕಟೀಲು ಕ್ಷೇತ್ರ. ಫೋನ್ ಬಂದಿದೆ, ಹಿಂದೆ ಮುಂದೆ ನೋಡಲಿಲ್ಲ ನಾನು ಒಪ್ಕೊಂಡೆ. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ,
ನಾಳೆನ ಅಪಾಯಿಂಟ್ಮೆಂಟ್ ನೀಡಿ ಅಂತಂದೆ. ಮರುದಿವಸನೇ ನಾವು ಓಷನ್ ಪರ್ಲಲ್ಲಿ ನಾನು ಋಷಭ್ ಭೇಟಿ ಆದ. ಉಡುಪಿ ಕಡಿಯಾಳಿ ಇಲ್ಲ ಇಲ್ಲಿ ಈ ಮಂಗಳೂರು ಕೊಡಿಯಲ್ ಬೈಲ್ ಓಷನ್ ಪರ್ಲಲ್ಲಿ ಇಬ್ಬರು ಭೇಟಿ ಆದ. ಪುರುಷೋತ್ತಮ್ ಭಂಡಾರಿಯೇ ಕಾರಣ ಅದಕ್ಕೆ. ಅವರೇ ನನ್ನ ಕರ್ಕೊಂಡೋಗಿ ಋಷಭ್ನ ಪರಿಚಯ ಮಾಡಿಸಿದ್ದು. ಸೊ ಅದರ ನಂತರ ಈ ದೊಡ್ಡ ಹಿಟ್ ಆಯ್ತು ಆ ಸಿನಿಮಾ. ಋಷಭ್ ಸರ್ಕಾರಿ ಆದ ನಂತರ ಅವರು ಬೇರೆ ಅವರು ದೊಡ್ಡ ಮಟ್ಟಕ್ಕೆ ಹೋದ್ರು. ಅವರು ನಮ್ಮ ಕೈಗೆ ಸಿಗ್ಲಿಲ್ಲ. ಅಂದ್ರೆ ಅವ್ರು ಸಣ್ಣ ಸಿನಿಮಾನ ಈಗ ಮಾಡೋ ಸ್ಥಿತಿಯಲ್ಲಿ ಅವರಿಲ್ಲ. ಕಾಂತಾರವನ್ನು ಅವರು ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಹೋಗಿದ್ದಾರೆ. ಬಟ್ ನಾವಿಬ್ರು ಚೆನ್ನಾಗಿದ್ದು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಸಿನಿಮಾ ಇರ್ಬೋದು, ಸಿನಿಮಾ ಬಿಟ್ಟು ವೈಯಕ್ತಿಕವಾಗಿ ನಾವಿಬ್ರು ಚೆನ್ನಾಗಿದ್ದೀವಿ. ಓಕೆ. ಅದರ ಜೊತೆಯಲ್ಲಿ ನಂತರ ರಿಷಬ್ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಗಿದ ನಂತರ ನೀವು ರಾಜ್ಬಿ ಶೆಟ್ಟಿ ಅವರ ಜೊತೆ ಸತತವಾಗಿ ಹಿಟ್ ಮೇಲೆ ಹಿಟ್ಟು 3 ಹ್ಯಾಟ್ರಿಕ್ ಹಿಟ್ಟನ್ನು ನೀಡಿರುವಂಥದ್ದು ನಿಮ್ಮ ಒಂದು ಕಾಂಬಿನೇಷನ್. ಆ ಒಂದು ಬಹುಶಃ ಗರುಡಗಮನ ಆಗಿರ್ಬೋದು, ನಂತರ ಬಂದಂಥ ಟೋಬಿ ಆಗಿರ್ಬೋದು, ಹಾಗೆ ಇತ್ತೀಚೆಗೆ ಬಂದು ಸೂ ಫ್ರಮ್ ಸೋ. ರಾಜ್ಬಿ ಶೆಟ್ಟಿ ಅವರ ಜೊತೆ ನಿಮ್ಮ ಒಂದು ಒಡನಾಟ ಶುರು ಆಗಿದೆ ಯಾವಾಗ? ರಾಜ್ ನನಗೆ ಸರ್ಕಾರಿ ಟೈಮಲ್ಲಿ ನಾವಿಬ್ರು ಜೊತೆ ಆದ್ದು. ಜೊತೆ ಆದ್ಮೇಲೆ ಒಂದು ವೇ ಆಫ್ ಲೆಂತ್ ಇಬ್ಬರದು ಮ್ಯಾಚ್ ಆಯ್ತು. ನಾವಿಬ್ರು ಎಲ್ಲ ವಿಚಾರಗಳಲ್ಲೂ ಡಿಸ್ಕಷನ್ ಮಾಡ್ತಾ ಇದ್ವು. ತುಂಬ ಸಿಂಪಲ್ ಮನುಷ್ಯ, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾವು ಪ್ರತಿಯೊಂದು ವಿಚಾರದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದು. ಸಿನಿಮಾದಲ್ಲಿ ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಆ್ಯಕ್ಚುಲಿ ಗರುಡಗಮನಕ್ಕೆ ನಾನು ಪ್ರೊಡ್ಯೂಸರ್ ಆಗಿರಲಿಲ್ಲ. ವಚನ್ ಅಂತೇಳಿ, ವಚನ್ ಶೆಟ್ಟಿ ನನ್ನ ರಿಲೇಟಿವ್ ಕೂಡ, ಅವ್ರು ಆಗೋದು ಅಂತಿತ್ತು. ಕೊನೆ ಕ್ಷಣದಲ್ಲಿ ನಾನು ಗರುಡಗಮನಕ್ಕೆ ಬಂದೆ. ಬಟ್ ನಾ ಇವತ್ತುವರೆಗೂ ಸೂಪ್ರಮ್ ಸೋ, ಈಗ ನೆಕ್ಸ್ಟ್ ಸಿನಿಮಾ ಕೂಡ ನಾನು ಅವ್ರ ಜೊತೆನೇ ಮಾಡ್ತಾ ಇದ್ದೆ. ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಟೀಮ್ ಜೊತೆ ಇದ್ದೀನಿ ನಾನು ಅಷ್ಟೇ. ನಾನು ಯಾವತ್ತು ಹೇಳ್ತೀನಿ, ರಾಜ್ ಕೂಡ ಹೇಳ್ತಾರೆ, ಅದು ನಾನಲ್ಲ, ಅದು ಲೈಟರ್ ಬುದ್ಧ ತಂಡ ಅಂತ. ಇಡೀ ಟೀಮ್ ವರ್ಕ್ ಅಷ್ಟೇ. ಅದು ಲೈಟರ್ ಬುದ್ಧ ನಮ್ಮದು ಟೀಮಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರು ಕೂಡ ಮೊದಲನೇ ಸಿನಿಮಾದಂದರೆ ಗರುಡಗಮನದಲ್ಲಿ ಯಾರಿದ್ದಾರೋ ಇವತ್ತು ನಾವು ಸೂಪ್ರಮ್ ಸೋ ಮಾಡುವಾಗ ಅದೇ ಟೀಮ್ ಇದೆ. ಒಂದು ಟೀಮ್ ಆಗಿ ಹೋಗ್ತಾ ಇದೀವಿ ನಾವು. ನಾನು ಬೇರೆ ಟೀಮ್ ಕೂಡ ಅತ್ಯಂತ ಸಕ್ಸಸ್ ಆಗಿರುವಂಥದ್ದು. ಯಾಕಂದರೆ ಈಗ ಟೀಮ್ ಆಗಿ ಅದು ಬೇರೆ ಬೇರೆ ಅದಾಗಿಲ್ಲ. ಆದರೆ ಆ ಒಂದು ಟೀಮ್ ನಿಮ್ದೇನಿದೆ, ಆ ಒಂದು ಟೀಮ್ ನೀವಾಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ನಿಮ್ಮ ಒಂದು ತಂಡ ಏನಿದೆ, ಆ ಒಂದು ಸಕ್ಸಸ್ನ ಕುರಿತಾಗಿ ಏನು ಹೇಳ್ತೀರಾ? ನೋಡಿ, ನನಗೆ ಒಂದು ವಿಚಾರ ನಾನು ಸ್ಪಷ್ಟವಾಗಿ ನಾನು ಮೊದಲಿಂದನೇ ಹೇಳ್ತಾ ಇದ್ದೆ ಇದನ್ನು. ನೀವು ಕಂಟೆಂಟ್, ಸಿನಿಮಾ ವಿಷಯ ಕಂಟೆಂಟ್ ಕೊಟ್ಟರೆ ಸಿನಿಮಾ ಜನ ಗೆಲ್ಲಿಸ್ತಾರೆ. ನೀವು ಕಂಟೆಂಟ್ ಕೊಡಬೇಕು. ಕರೆಕ್ಟ್. ನೀವು ಕಂಟೆಂಟ್ ಒಳ್ಳೆ ಸಿನಿಮಾ ಕೊಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಜನಗಳಿಂದ. ನೀವು ಈ ಥರ ನಮ್ಮ ಸಿನಿಮಾನ ಸೋಲ್ಸಿದ್ರೆ ಅಥವಾ ಗೆದ್ದು ನೋಡಿ, ನಮಗೆ ಟೋಬಿ ಆ್ಯಕ್ಚುಲಿ ಒಳ್ಳೆ ಸಿನಿಮಾ, ಬಟ್ ಒಂದಷ್ಟು ಮೈನಸ್ಗಳು ಇತ್ತು ಅದರಲ್ಲಿ. ಅದರಿಂದನೇ ಸಿನಿಮಾ ಸೋಲ್ತು. ನಮ್ಗೆ ಗೊತ್ತಾಯ್ತು, ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರು ನಮಗೆ ನಾವು ಅಂದ್ಕೊಂಡಂಗೆ ಬರಲಿಲ್ಲ. ಸೊ ಜನಗಳಿಗೆ ಸ್ವಲ್ಪ ಕಾಮಿಡಿ ಬೇಕಿತ್ತು ಅಂತ ಅನ್ನಿಸ್ತು. ನೋಡಿ, ಸೂಪ್ರಮ್ ಸೋ ಬಂದಾಗ ಎಲ್ಲದು ಹೊಡೆದಾಟ, ಎಲ್ಲದು ಆ ಥರ ಸೀನ್ಗಳಿಗಿಂತ ಜನಗಳಿಗೆ ಇಷ್ಟವಾಗೋದು ಸ್ಥಳೀಯ ವಿಚಾರಗಳನ್ನ ಇಟ್ಕೊಂಡು ಮಾಡಿದಾಗ ಜನಗಳಿಗೆ ಕರೆಕ್ಟ್ ಆಗ್ತದೆ ಸಿನಿಮಾ. ನೋಡಿ, ಸರ್ಕಾರಿ ಕೂಡ ಅಷ್ಟೇ, ಮಕ್ಕಳ ಸಿನಿಮಾ, ಒಂದು ಶಾಲೆ ವಿಚಾರ ತಗೊಂಡು ಪ್ರಶಸ್ತಿಗಳು ಬಂತು, ನ್ಯಾಷನಲ್ ಅವಾರ್ಡ್. ಹೌದು, ನ್ಯಾಷನಲ್ ಅವಾರ್ಡ್ ಬಂತು, ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. 2019 ಸ್ಟೇಟ್ ಅವಾರ್ಡ್ ಸರ್ಕಾರಿ ಬಂತು. ಸೊ ಕಾರಣ ಏನು ಅಂತಂದರೆ, ಒಂದು ಅಲ್ಲಿಯ ಜನಜೀವನದ ವ್ಯವಸ್ಥೆ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ, ಒಂದು ಶಾಲೆಯ ವಿಚಾರನ ಇಟ್ಕೊಂಡು, ಅಂದ್ರೆ ಜನರ ಮನಸ್ಸಿಗೆ ಯಾವುದು ನಾಟಕ ಅದು ಮಾಡಿದಾಗ ಬಹುಶಃ ಸಕ್ಸಸ್. ಸೂಪ್ರಮ್ ಸೋ ಅಷ್ಟೇ, ಒಂದು ಹಳ್ಳಿ ಜನ. ನಿಮಗೆ ಕಾಸ್ಟ್ಯೂಮ್ಗಳನ್ನ ನೋಡ್ಕೊಂಡ್ರೆ ದಿನನಿತ್ಯ ನೋಡುವಂಥ ಗಾರೆ ಕೆಲಸದವ್ರನ್ನ ಕಾಸ್ಟ್ಯೂಮ್ ಏನು ಐಫೈ ಕಾಸ್ಟ್ಯೂಮ್ಗಳು ಏನು ಇಲ್ಲ. ಹೌದು, ನೀವು ಅದರಲ್ಲಿ ಎಲ್ಲ ಯಾರನ್ನೂ ನೋಡ್ತೀರಿ, ಅವರೆಲ್ಲರೂ ಕೂಡ ನಿಮಗೆಲ್ಲೋ ನಮ್ಮ ಮನೆ ಪಕ್ಕದಲ್ಲಿ ಇದ್ದಾನೇನೋ ಅನ್ಸಕ್ಕಂಥ ಪಾತ್ರಧಾರಿಗಳು. ಸೊ ಅದು ಜನಗಳಿಗೆ ಹತ್ರ ಆಗಿದೆ ಅಂತ ನಂಗೆ ಅನ್ನಿಸ್ತದೆ. ಸರ್, ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಯಾವ ಸಿನಿಮಾವನ್ನು ಮಾಡ್ತಾ ಇದ್ದೀರಿ? ಈಗ ಸತತವಾಗಿ 4 ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಸಿನಿಮಾಗಳನ್ನ ಹೇಳಿದ್ದೀರಾ. ಒಟ್ಟಾರೆಯಾಗಿ 5 ಸಿನಿಮಾಗಳು. ನಿಮ್ಮ ಮುಂದಿನ 6ನೇ ಸಿನಿಮಾ ಯಾವುದೀಗ? ಈಗ ನಾವು ಸಿನಿಮಾದ ಬಗ್ಗೆ ನಾನು ಯಾವತ್ತೂ ಕೂಡ ರಾಜ್ ಡಿಸೈಡ್ ಮಾಡೋದು. ನಮ್ಮ ಟೀಮಲ್ಲಿ ಅವರು ಸ್ಕ್ರಿಪ್ಟ್ ರೆಡಿ ಮಾಡಿ, ರಮೇನ ನಾನು ಈ ಸ್ಕ್ರಿಪ್ಟ್ ಮಾಡಿದ್ದೀನಿ ಅಂತಂದರೆ ನಾನು ಯಾವತ್ತೂ ಕೂಡ ಅದು ಏನು ಸ್ಕ್ರಿಪ್ಟು, ಅದೇನು ಕತೆ ನಾನು ಕೇಳಿದವನಲ್ಲ. ಯಾಕಂತಂದರೆ ನನಗೆ ಗೊತ್ತು ರಾಜ್ ಶಕ್ತಿ ಏನು ಅಂತ. ನಾನು ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಯಾಕಂದರೆ ಅವರು ಒಂದು ಸಿನಿಮಾವಾಗಿ ಅವರು ನೋಡಿ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡ್ತಾರೆ, ಅವರು ಡೈರೆಕ್ಷನ್ ಮಾಡ್ತಾರೆ, ಬರವಣಿಗೆ ಬರೀತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಜೊತೆಗೆ ಲಿರಿಕ್ ಬರೀತಾರೆ. ಸೂಪ್ರಮ್ ಸೋ ಅಲ್ಲಿ 2-3 ಹಾಡಿಗೆ ಅವರು ಲಿರಿಕ್ ಬರೆದಿದ್ದಾರೆ. ಸೊ ಎಲ್ಲ ಅಷ್ಟು ಮಾತ್ರ ಅಲ್ಲ, ನಾವು ಈ ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ನಮಗೆ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್. ಜನಗಳಿಗೆ ರೀಚ್ ಆಗಬೇಕು, ಪ್ರತಿಯೊಂದು ವಿಭಾಗದಲ್ಲೂ ರೀಚ್ ಆಗಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಅದನ್ನೆಲ್ಲ ರಾಜ್ ಐಡಿಯಾ ಮಾಡ್ತಾರೆ, ಈ ಥರನೇ ಮಾಡೋಣ. ಅಷ್ಟು ಬುದ್ಧಿವಂತ ಆ ಮನುಷ್ಯ. ಸೊ ಅವ್ರ ಜೊತೆಲಿ ನಮ್ಮ ಜೊತೆಲಿ ಪ್ರವೀಣ್ ಶ್ರೇಯನ್ ಅಂತಿದ್ದಾರೆ, ನಮ್ಮ ಗರುಡಗಮನಕ್ಕೂ ಕ್ಯಾಮರಾಮ್ಯಾನ್ ಅವರೇ. ಸೊ ಟೋಬಿಗೂ
ಕ್ಯಾಮ್ರಾಮನ್ ಅವರೇ. ಸೂಪ್ರಮ್ ಸೋಲ್ ನಮ್ಮ ಪ್ರೊಡಕ್ಷನ್ ಇಡೀ ಎಂಟೈರ್ ಅದನ್ನ ಅವ್ರು ನೋಡ್ಕೊಂಡ್ರು, ಪ್ರವೀಣ್ ಶೇನ್. ಸೊ ಅವರೆಲ್ಲ ಅತ್ಯಂತ ಬುದ್ಧಿವಂತರು ಅವರಿದ್ದಾರೆ, ಪ್ರವೀಣ್ ಶೇನ್. ಅದನ್ನೆಲ್ಲ ಫೈನಲೈಸ್ ಮಾಡೋದು ಪ್ರವೀಣ್ ಶೇನ್ ಮತ್ತು ರಾಜ್. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ತಂಡದಿಂದ ಇನ್ನೊಂದು ಅದ್ಭುತವಾದಂತಹ ಸಿನಿಮಾವನ್ನು ನಿರೀಕ್ಷೆ ಮಾಡ್ಬೋದಾ? ಖಂಡಿತ ಖಂಡಿತ. ಬೇರೆ ಝೋನರಲ್ಲಿ ಮಾಡ್ತೀವಿ. ಈಗ ಕಾಮಿಡಿ ಬಂದಿದೆ, ರಾಜ್ ಯಾವತ್ತು ಕಾಮಿಡಿ ಬಂದ ತಕ್ಷಣ ಮತ್ತೆ ಇನ್ನೊಂದು ಕಾಮಿಡಿ ಬರಲ್ಲ. ಅವ್ರ ತಲೆಯಲ್ಲಿ ಬೇರೆ ಝೋನರಲ್ಲಿ ಬರಬೇಕು ಅಂತ ಇದೆ. ನಾವು ಮಾತಾಡಿದ ಲೆಕ್ಕದಲ್ಲಿ ಅವ್ರು ಹೇಳಿದ್ರು ಬೇರೆನೋ ಒಂದು ಕತೆ. ಯಾವಾಗ ಸೆಟ್ ಇರ್ಬೋದು ಈ ಒಂದು ಮುಂದಿನ ಸಿನಿಮಾ? ನಾವು ಫೆಬ್ರವರಿ ಎಂಡ್ ಒಳಗೆ ಶೂಟ್ ಸ್ಟಾರ್ಟ್ ಮಾಡಬೇಕು. ಅದರೊಳಗೆ ಫೈನಲ್ ಅವರು 2-3 ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. 45 ಅಂತೇಳಿ ಒಂದು ಮಾಡ್ತಾ ಇದ್ದಾರೆ, ಮತ್ತೆ ದುನಿಯಾ ವಿಜಿ ಜೊತೆ ಒಂದು ಸಿನಿಮಾ ಮಾಡ್ತಿದ್ದಾರೆ, ಮತ್ತೊಂದು ಕರಾವಳಿ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಆ್ಯಕ್ಟಿಂಗ್ ಒಪ್ಕೊಂಡಿದ್ದಾರೆ ಅವರು. ಸೊ ಅದನ್ನ ಬಿಟ್ಟು ಬರಲಿಕ್ಕೆ ಅವರಿಗೆ ಒಂದು ಈಗ ಮೋಸ್ಟ್ಲಿ ಫೆಬ್ರವರಿ ಅಂತ ಅನ್ಕೊಂಡಿದ್ದೀವಿ. ಫೆಬ್ರವರಿ ಒಳಗೆ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ಓಕೆ, ರವಿ ರೈ ಅವರೇ, ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ಉದ್ಯಮ, ಎರಡರಲ್ಲೂ ಕೂಡ ರವಿ ರೈ ಅವರು ಒಂದು ರೀತಿಯಲ್ಲಿ ಈಗ ಸಕ್ಸಸ್, ಈಗ ಉತ್ತುಂಗಕ್ಕೆ ಏರಿರುವಂಥದ್ದು. ಒಂದನೇದಾಗಿ ನಾನು ಉದ್ಯಮದ ಬಗ್ಗೆ ನಿಮ್ಮದು 3-4 ಬಿಸ್ನೆಸ್ಗಳು ಅದ್ರ ಬಗ್ಗೆ ನಿಮ್ಮೊಂದು ಬಾಲ್ಯದ ಜೀವನ ಆಗಿರ್ಬೋದು, ಅಥವಾ ನೀವೊಂದು ಬೆಳೆದು ಬಂದ ಹಾದಿ, ನಿಮ್ಮೊಂದು ಕುಟುಂಬದ ಕುರಿತಾಗಿ ಹೇಳಿದ್ದಾರೆ. ಹೇಗಿತ್ತು ನಿಮ್ಮ ಒಂದು ಬಾಲ್ಯ ಜೀವನ? ನಾನು ಹುಟ್ಟಿದ್ದು ಬಾಳೆಹೊಳೆ ಅಂತ. ಓಕೆ, ಕಳಸದ ಸಮೀಪ ಇಲ್ಲಿಂದ ಒಂದು ಕಳಸದಿಂದ ಒಂದು 12 ಕಿಲೋಮೀಟರ್ ಬರುತ್ತೆ ಬಾಳೆಹೊಳೆ ಅಂತ. ಅಲ್ಲಿ ಹುಟ್ಟಿದ್ದು ನಾನು. ನಮ್ಮ ತಂದೆ ವಿಶ್ವನಾಥ ರೈ ಅಂತ, ತಾಯಿ ಕುಸುಮಾವತಿ. ನನಗೆ ನನ್ನ ಹೆಂಡತಿ ಸೌಮ್ಯ ಆರ್ ರೈ ಅಂತ, ನನ್ನ ಮಗಳು ಶ್ರದ್ಧಾ ಆರ್ ರೈ, ಮತ್ತು ಮಗ ಸಿದ್ಧಾಂತ ಆರ್ ರೈ ಅಂತ. ಸೊ ಇಷ್ಟು ಜನ ನಾವು ಮನೇಲಿರೋದು. ಸೊ ನನಗಿಬ್ಬರು ಅಕ್ಕ ತಂಗಿ. ಅಕ್ಕನ ನಾವು ಮದುವೆ ಮಾಡಿ ಅವರು ಮಂಗಳೂರಲ್ಲಿದ್ದಾರೆ ಈಗ. ಸೊ ಇನ್ನೊಬ್ಬಳು ತಂಗಿ ಮೈಸೂರಲ್ಲಿದ್ದಾರೆ, ಸುಧಾ ರೈ ಅಂತ. ಸೊ ನಮ್ಮ ತಂದೆ ಮೂಲತಃ ಪುತ್ತೂರಿನವರು. ಸೊ ತುಂಬ ಚಿಕ್ಕ ಏಜ್ ಇರೋತ್ತಿಗೆ ಅವರು ಒಂದು 11-12 ವರ್ಷದ ಹುಡುಗ, ಅವ್ರೇನೋ ಮನೇಲಿ ಕಾಂಪ್ಲಿಕೇಶನ್ ಮಾಡಿಕೊಂಡು ಅಪ್ಪ ಹತ್ರ ಗಲಾಟೆ ಮಾಡಿಕೊಂಡು ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಬಂದು ಬಾಳೆಹೊಳೆಗೆ ಬಂದವರು. ಒಂದು ಟಿಂಬರ್ ಲಾರಿ ಹತ್ತಿ ಬಂದವರು ಒಂದು ದೇವಸ್ಥಾನದ ಜಗ್ಲಿಲಿ ಮಲಗಿ ಅವ್ರನ್ನ ಮತ್ತೆ ಮರುದಿವಸ ಬೆಳಿಗ್ಗೆ ಯಾರು ಮುಸ್ಲಿಮ್ಸ್ ಅವರು ನೋಡಿ, ಇಲ್ಲ ನನಗೊಂದು ಕೆಲಸ ಕೊಡಿ ಅಂತಂದ್ರಂತೆ. ಒಂದು 12-13 ವರ್ಷದ ಹುಡುಗ, ನೀವು ಇಮ್ಯಾಜ್ ಮಾಡಿ. ಹಾಗೆ ಅವರೊಂದು ಹೋಟೆಲಿಗೆ ಗ್ಲಾಸ್ ತೊಳೆಯೋಕ್ಕಿಂತ ಸೇರಿದವರು. ನಂತರ ಅವರು ಅಲ್ಲೇ ಒಂದು ಸ್ವಂತ ಹೋಟ್ಲು ಮಾಡಿ ನಮ್ಮನ್ನೆಲ್ಲ ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ತಂದಿಟ್ಟಿದ್ದು ನಮ್ಮ ತಂದೆ. ನನಗೆ ಯಾವತ್ತೂ ರೋಲ್ ಮಾಡೆಲ್ ನಮ್ಮ ತಂದೆ. ಯಾಕೆಂದರೆ ನಿಮ್ಮ ಒಂದು ಕುಟುಂಬದ ಇದಾದರೆ ನಿಮ್ಮ ಒಂದು ವಿದ್ಯಾಭ್ಯಾಸ ಆಗಿರುವಂಥ ನೀವೊಂದು ಉದ್ಯಮವನ್ನು, ಮೊದಲು ಯಾವ ಉದ್ಯಮವನ್ನು ನೀವು ಪ್ರಾರಂಭ ಮಾಡಿದ್ದು? ನಂದು ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಓದೋದ್ರಲ್ಲಿ. ನಾನು ಸೆಕೆಂಡ್ PUC ನಾನು ಫೈಲು. ನಾನು ಆ್ಯಕ್ಚುಲಿ ಫೈಲ್ ಆದಮೇಲೆ ಅಪ್ಪ ಬೆಂಗಳೂರು ಹೋದೆ ನಾನು. ಹೋಟೆಲ್ ಶ್ಯಾಮ್ ಪ್ರಕಾಶ್ ಅಂತ, ಅಲ್ಲಿ 1 ವರ್ಷ ಹೋಟೆಲ್ ಕೆಲಸ ಮಾಡಿದೆ ನಾನು. ಮತ್ತು ಇಲ್ಲೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತು ನಮ್ಮದು ಬಾಳೆಹೊಳೆಯಲ್ಲಿ. ಸೊ ಆ ಡಿಸ್ಪ್ಯೂಟು ಸ್ವಲ್ಪ ಜೋರು ಆಗ್ತಾ ಹೋಯಿತು. ನಾವು ಅದ್ರ ಜೊತೆ ಸೇರಬೇಕಾಯಿತು. ಸೊ ನಂತರ ನಾನು ಒಂದು ದಿನಸಿ ಅಂಗಡಿ ಸ್ಟಾರ್ಟ್ ಮಾಡಿದೆ. ದಿನಸಿ ಅಂಗಡಿ ಕೂಡ 1-1.5 ವರ್ಷ ಮಾಡಿದೆ. ನಂತರ ಅದು ಬಿಟ್ಟೆ. ನಿಮ್ಮ ಮೊದಲ ಉದ್ಯಮ ದಿನಸಿ ಅಂಗಡಿ, ಪ್ರಾವಿಷನಲ್ ಸ್ಟೋರ್ ಮಾಡಿ. ಅದು ಅಷ್ಟೇನು ಮಟ್ಟಿಗೆ ತಂದೆ ಮಾಡ್ತಾಯಿದ್ರು, ಅದನ್ನೇ ನಾನು ಮಾಡ್ತಾಯಿದ್ದೆ. ನಂತರ ನಮ್ಮದೊಂದು ರವಿ ವೈನ್ ಸೆಂಟರ್ ಅಂತ ನನ್ನ ಹೆಸರಲ್ಲೇ ಲಿಕ್ಕರ್ ಶಾಪ್ ಇತ್ತು ನಮ್ಮ ತಂದೆದು. ಸೊ ಅದನ್ನೇ ನಡೆಸ್ತಾ ಬಂದೆ. ಆಗ ನಂತರ ಅದನ್ನು ಕಾರಣಾಂತರವಾಗಿ ಅದೇ ಕಾಂಪ್ಲಿಕೇಶನ್ ನಾನು ಅದನ್ನು ಕಳಸಕ್ಕೆ ಶಿಫ್ಟ್ ಮಾಡಬೇಕಾಯಿತು. ನಂತರ ಅದನ್ನು ನನ್ನ ಹೆಸರು ಬೇಡ ಅಂತ, ಯಾವತ್ತು ನೋಡಿದ್ರು ಐರನ್ ಲೆಗ್ ಇದು ಬೇಡ ನನ್ನ ಹೆಸರು ಅಂತ ಆ ಶಾಪಿದ ನೇಮ್ ಚೇಂಜ್ ಮಾಡಿಸಿದೆ ನಾನು ತಂದೆಗೆ ಹೇಳಿ. ಆಶೀರ್ವಾದ್ ಅಂತ ಮಾಡಿದೆ. ಈ ಆಶೀರ್ವಾದ್ ಬಹುಶಃ ಕಳಸದಲ್ಲಿ ಒಂದು ಬಿಗ್ಗೆಸ್ಟ್ ಅದಾದ ಒಂದು ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿರುವ ಜೊತೆಗೆ ಆಶೀರ್ವಾದ್ ಕಂಫರ್ಟ್ಸ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಆಗಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲವೂ ಕೂಡ ಇರುವಂಥದ್ದು, ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇರುವಂಥದ್ದು. ನಿಮ್ಮೊಂದು ಆಶೀರ್ವಾದ್ ಕಂಫರ್ಟ್ಸ್ನ ಕುರಿತಾಗಿ ಏನು ಹೇಳ್ತೀರಾ? ಆಶೀರ್ವಾದ್ ಕಂಫರ್ಟ್ಸ್ ನಾನೊಂದು 8 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಸೊ ನಾನು ಅದಕ್ಕಿಂತ ಮುಂಚೆ ಕಾಫಿ ಗುಡ್ಡ ಅಂತ ರೆಸಾರ್ಟ್ ಮಾಡಿದ್ದೆ. ಅದ್ರ ಬಗ್ಗೆ ನಾನು ಆಶೀರ್ವಾದ್ ಕಂಫರ್ಟ್ಸ್ ಒಂದು 8 ವರ್ಷ ಮಾಡಿ 2 ವರ್ಷಕ್ಕೆ ಕೋವಿಡ್. 3 ವರ್ಷ ಹೋಟೆಲ್ ಬಿಸ್ನೆಸ್ ಇಂಡಸ್ಟ್ರೀಸ್ ಲಾಸ್ ಆಯ್ತು ನನಗೆ. ಬಟ್ ನನಗೊಂದು ಧೈರ್ಯ ಇತ್ತು ಕಳ್ಸಕ್ಕೆ ಒಂದು ಹೋಟೆಲ್ ಒಳ್ಳೆ ನಡೀತದೆ ಇಲ್ಲಿ ಅಂತ. ಸೊ ಕೋವಿಡ್ ಆದ ನಂತರ ಪಿಕಪ್ ಆಯಿತು. ಇವತ್ತು ಆಶೀರ್ವಾದ್ ರಿಟ್ರೀಟ್ ಅಂತ ಹೋಟೆಲು ಮತ್ತು ಮಲ್ಟಿ ಕಸಿನ್ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ, ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಅವಾಗ ಸ್ಟಾರ್ಟಿಂಗ್ ಮಾಡಿದಾಗ ಇದ್ದ ಭಯಕ್ಕೂ ಈಗಿರುವ ಬಿಸ್ನೆಸ್ಗೂ ಏನು ಡಿಫ್ರೆನ್ಸ್ ಕಂಡು ಬರ್ತಾ ಇದೆ? ನನಗೆ ಆವಾಗ ಮಾಡುವಾಗ ಅದೊಂದು ಏಜ್ ಇತ್ತು, ಮಾಡಬೇಕನ್ನೋ ಹಠ ಇತ್ತು. ಮಾಡಿದ ಮೇಲೆ ಅನ್ನಿಸ್ತು ತಪ್ಪು ಮಾಡಿದ್ದೇನೋ, ಕಳಸಕ್ಕೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ ಇತ್ತು ಅಂತ ನಂಗೆ ಅನ್ನಿಸ್ತು. ಮತ್ತು ಇವತ್ತು ಟೂರಿಸಮ್ ತುಂಬಾ ಬೆಳೆದಿದೆ. ಟೂರಿಸಮ್ ಡೆವಲಪ್ ಆಗ್ತಾ ಇದೆ. ನೋಡಿ, ಹೊರನಾಡಿದೆ, ಮತ್ತು ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಪ್ರವಾಸಿ ಸ್ಥಳಗಳು ಇರ್ಬೋದು,
ಕ್ಯಾತನ್ಮಕ್ಕಿ ಇರ್ಬೋದು, ಸುಮಾರು 2-3 ವಾಟರ್ ಫಾಲ್ಸ್ಗಳಿದ್ದಾವೆ, ಕುದುರೆಮುಖ ಟ್ರೆಕ್ಕಿಂಗ್ ಪ್ಲೇಸ್ಗಳಿದ್ದಾವೆ. ತುಂಬ ಜನ ಪ್ರವಾಸಿಗರು ಬರ್ತಿದ್ದಾರೆ. ಮತ್ತು ಮಂಗಳೂರಿನ ಜನ ಮಡಿಕೇರಿ ಹೋಗ್ತಾ ಇದ್ರು. ಕರೆಕ್ಟ್. ಈಗ ಅವ್ರು ಕಳಸ ಕಡೆ ಆಗಿದ್ದಾರೆ. ಸ್ವಲ್ಪ ರಸ್ತೆಗಳ ಪ್ರಾಬ್ಲಮ್ ಇರೋದ್ರಿಂದ ಈಗ ಒಂದು 2-3 ತಿಂಗಳಿಂದ ಬಿಸ್ನೆಸ್ ಸ್ವಲ್ಪ ಡಲ್ ಇದೆ. ಸೊ ಎಲ್ಲ ಸರಿಯಾದರೆ ಟೂರಿಸಂ ಯಾವತ್ತೂ ಸಾಯೋದಿಲ್ಲ, ಪ್ರವಾಸೋದ್ಯಮ ನಿಮ್ಮ ಒಂದು ಹೋಟೆಲ್ ಈಗ ಸಕ್ಸಸ್ ಆಗಿದೆ. ಓಕೆ. ಅದರ ಜೊತೆಲಿ ಕಾಫಿ ಗುಡ್ಡ ರೆಸಾರ್ಟ್ ಈಗ ಯೂಟ್ಯೂಬ್ ಗೂಗಲೆಲ್ಲ ಹೊಡೆದಾಗ ನಮ್ಗೆ ಸಿಗತ್ತೆ ಕಳ್ಸೋದ ಬೆಸ್ಟ್ ಟಾಪ್ ರೆಸಾರ್ಟ್ ಅಂತ ಬಂದಾಗ ಕಾಫಿ ಗುಡ್ಡ ಏನು ಸಂಸ್ಥೆ ಸಮೀಪದಲ್ಲಿರುವಂಥದ್ದು. ನಿಮ್ಮೊಂದು ಕಾಫಿ ಗುಡ್ಡ ರೆಸಾರ್ಟ್ ಹೇಗೆ ನಡೀತೆ, ಜೊತೆಗೆ ಅಲ್ಲಿರುವಂಥ ಮೇನ್ ಬೆನಿಫಿಟ್ ಏನೇನಿದೆ ಅಲ್ಲಿ? ನೋಡಿ, ಕಾಫಿ ಗುಡ್ಡ ರೆಸಾರ್ಟ್ಸ್ ನಾನು ಆಗ 2010ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. 2009 15 ವರ್ಷ. ಆಗ ಹೋಮ್ ಸ್ಟೇಗಳ ಕಾನ್ಸೆಪ್ಟ್ ಕಳಸದಲ್ಲಿ ಇರಲಿಲ್ಲ, ಕಮ್ಮಿ ಇತ್ತು. ಒಂದು ಉಪಾಸನಾ ರಿಟ್ರೀಟ್ ಒಂದಿತ್ತು, ಇಲ್ಲೊಂದು ಹೊರನಾಡಲ್ಲಿ ಒಂದು ಹೋಮ್ ಸ್ಟೇ ಇತ್ತು, ನಮ್ಮ ಜೈನ್ ಅವ್ರದ್ದೊಬ್ಬರದು. ಅದೆರಡು ಬಿಟ್ಟರೆ ಮತ್ತೆ ಇವ್ರದ್ದು ಅಂಥದ್ದು ಅದೆರಡು ಇತ್ತು, ಬಿಟ್ಟರೆ ಇನ್ಯಾವುದು ಇರಲಿಲ್ಲ. ಆಗ ನನಗೆ ಸಂದೇಶ್ ಮತ್ತು ಮಂಜುನಾಥ್ ಅಂತ ಬೆಂಗಳೂರಿನ ಇಬ್ಬರು ಹುಡುಗರು ಟ್ರಕ್ಕಿಂಗಿಗೆ ಜನಗಳನ್ನ ಹಾಕ್ತಾಯಿದ್ರು. ಸೊ ಅವರಿಬ್ಬರು ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದರು, ನಾನು ಆ್ಯಕ್ಚುಲಿ ಆಗ ಸ್ಟಾರ್ಟ್ ಮಾಡಿದ್ದೆ ಮಿಸ್ಟಿ ವ್ಯಾಲಿ ಅಂತೇಳಿ. ಸೊ ಅವ್ರು ಹೇಳಿದರು, ಮಿಸ್ಟಿ ವ್ಯಾಲಿ ಹಿಂಗೆ ಹೊಡೆದ್ರೆ 25 ಓಪನ್ ಆಗುತ್ತೆ ಇಡೀ ದೇಶದಲ್ಲಿ ಯಾವ್ಯಾವುದಿದೋ, ಒಂದು ಕ್ಯಾಚಿ ನೇಮ್ ಇಡೋಣ ಅಂತ ಇದನ್ನು ಇಟ್ಟಿದ್ದು ಸಂದೇಶ್ ಮತ್ತು ಮಂಜುನಾಥ್, ಕಾಫಿ ಗುಡ್ಡ ಅಂತ. ಸೊ ನಾನು ಖಾಲಿ 2 ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಕಾಫಿ ನಾಡಿಗೆ ಕಾಫಿ ಗುಡ್ಡ ಅಂತ ಅವರೇ ಇಟ್ಟಿದ್ದು, ಸ್ಕ್ಯಾಚಿ ಆಗಿರಲಿ ಅಂತ. ಇವತ್ತಿಗೂ ಅದೇ ಹೆಸರು. ಸೊ ಈ ಕಳೆದ 15 ವರ್ಷದಲ್ಲಿ ನಾನು ಮಾರ್ಕೆಟಿಂಗ್ ಮಾಡಿದವರು ಕೂಡ ಅವರೇ. ಅವರು ಇಲ್ಲಿಗೆ ಟ್ರಕ್ಕಿಂಗ್ ಮತ್ತು ವಾಟರ್ ಫಾಲ್ಸ್, ಸೊ ಜನಗಳಿಗೆ ಜಾಗ ತೋರಿಸೋಣ ಇಲ್ಲಿರುವಂಥದ್ದು ನೇಚರ್ ಜೊತೆಗೆ ಅಂತೇಳಿ ಸ್ಟಾರ್ಟ್ ಮಾಡೋದು. ನನಗೂ ಗೊತ್ತಿರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದರು. ನಂತರ ಈಗ 100 ಚಿಲ್ಲರೆ ಹತ್ತತ್ರ ಹೋಮ್ ಸ್ಟೇ ರೆಸಾರ್ಟ್ಗಳಾಗಿದ್ದಾವೆ ಇಲ್ಲಿ. ಸೊ ಆವತ್ತು ನಾನು ಮಾಡುವಾಗ ನಾನು ಒಬ್ಬನೇ ಇದ್ದೆ ನನಗೆ. ಸೊ ಅದು ಇವತ್ತು ಎಲ್ಲ ಕಡೆಗೂ 106 ಜನಕ್ಕೆ ಉದ್ಯೋಗ ಕೊಟ್ಟಿದೆ ಅನ್ನೋ ಖುಷಿ ಇದೆ. ನನ್ನ ಪ್ರಾಪರ್ಟಿ ಬಿಡಿ, ಈಗ 500 ಜನ ಬಂದರೆ ನನ್ನ ರೆಸಾರ್ಟಲ್ಲಿ ಇರ್ಲಿಕ್ಕಾಗಲ್ಲ. ಸೊ ಬೇರೆ ಬೇರೆ ಆಗಿದ್ದಾವೆ, ಬಟ್ ಒಳ್ಳೆ ಹೋಮ್ ಸ್ಟೇಗಳು ಆಗಿದ್ದಾವೆ. ಬಟ್ ಇವತ್ತು ಟೂರಿಸ್ಟ್ ಜನಗಳಿಗೆ ನಾನು ಏನು ಹೇಳೋದು ಅಂತಂದರೆ, ಯಾರು ಬರ್ತಾರೆ ಅವ್ರಿಗೆ ಒಳ್ಳೆ ಹಾಸ್ಪಿಟಾಲಿಟಿ ಕೊಡಬೇಕು, ನಾವು ಒಳ್ಳೆ ಸ್ಟೇ ಕೊಡಬೇಕು ನಾವು ಅಂಥೇಳಿ. ಸೊ ಅದು ನಿಮ್ಮ ಒಂದು ಕಾಫಿ ಗುಡ್ಡ ರೆಸಾರ್ಟು ಅಲ್ಲಿ ಸಿಗುವಂಥದ್ದು ಮೇಯ್ನ್ ಆಗಿ ಏನೇನಲ್ಲಿ? ನಮ್ದು ಈಗ ಸಾಧಾರಣ ಒಂದು 15 ರೂಮ್ಸ್ ಇದೆ, ಈಗ 15 ರೂಮ್ಸ್ ಇದೆ. ಎಲ್ಲ ಕಾಫಿ ತೋಟದ ಮಧ್ಯ ಕಾಟೇಜ್ಗಳನ್ನ ಮಾಡಿದೆ. ಈಗ ಮತ್ತೆ 8 ಕಾಟೇಜ್ ನಾನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನಮ್ದಲ್ಲಿ. ಎಲ್ಲದೂ ಕೂಡ ಸಪ್ರೇಟ್ ಆಗಿ ಮಾಡಿದ್ದೀನಿ ಎಲ್ಲ ಆ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಗೇಮ್ಸ್ಗಳಿದ್ದಾವೆ. ಮೈನ್ ಕಾನ್ಸಂಟ್ರೇಷನ್ ಟ್ರಕ್ಕಿಂಗ್ ಮತ್ತು ವಾಟರ್ ಫಾಲ್ಸ್ಗೆ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಜನಗಳಿಗೆ, ಇಲ್ಲಿಯ ಜಾಗ ತೋರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಅಲ್ಲೇ ಸಮೀಪದಲ್ಲಿ ಎಳ್ನೀರು ಫಾಲ್ಸ್ ಇದೆ, ಮತ್ತು ಇಲ್ಲಿ ಕ್ಯಾತನ್ಮಕ್ಕಿ ಇದೆ, ಮತ್ತು ಕೆಲವು ಈಗ ಮೇಜರ್ ನೇತ್ರಾವತಿ, ಕುದುರೆಮುಖ ಪೀಕಿಗೆಲ್ಲ ಟ್ರಕ್ಕಿಂಗ್ ಹೋಗೋರು. ನೀವೇ ಅವ್ರನ್ನ ಕರ್ಕೊಂಡು ಹೋಗ್ತಾರೆ? ಯಾವ ರೀತಿ? ಈಗ ಟ್ರಕ್ಕಿಂಗ್ಗಳಿಗೆ ಏನಾಗಿದೆ, ಫಾರೆಸ್ಟ್ ವೆಬ್ಸೈಟ್ಗಳಿದ್ದಾವೆ, ಈಗೆಲ್ಲ ಅಲ್ಲೇ ಬುಕ್ ಮಾಡ್ಕೊಳ್ತಾರೆ. ಅವರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಸೊ ಬೆಳಗಿನ ಫುಡ್, ಅವರಿಗೆ ಮಧ್ಯಾಹ್ನ ಅಲ್ಲಿ ಫುಡ್ ಸಿಗಲ್ಲ, ಫುಡ್ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದೆಲ್ಲ ಮಾಡಿದ್ರೆ ಆಯ್ತು. ಮತ್ತೆಲ್ಲ ಈಗ ವೆಬ್ಸೈಟಲ್ಲೆಲ್ಲ ಅವರೇ ಬುಕ್ ಮಾಡ್ಕೊಳ್ತಾರೆ ಈಗ ಬುಕ್ಕಿಂಗ್ಸ್ ಎಲ್ಲ. ಸೊ ಅಂದರೆ ಈಗ ಒಂದು ರೆಸಾರ್ಟ್ ಅಥವಾ ಒಂದು ಹೋಟೆಲ್ ಅಂತ ಬಂದಾಗ ಜನರು ಒಂದು ಇರಕ್ಕೆ ಆದಂಥ ಕರೆಕ್ಟಾಗಿ ಒಂದು ಕಂಫರ್ಟ್ ಝೋನ್ ಇರುವಂಥ ಪ್ಲೇಸ್ ನೋಡ್ತಾರೆ. ಇನ್ನೊಂದು ಹೆಚ್ಚಿನದಾಗಿ ಫುಡ್ ನೋಡ್ತಾರೆ, ವೆಜ್ ನಾನ್ ವೆಜ್ ಎಲ್ಲ ರೀತಿಯ ಫುಡ್ಗಳು ಕೂಡ ಟೇಸ್ಟ್ ನೋಡೋ ಕೆಲಸ ಮಾಡ್ತಾರೆ. ನಿಮ್ಮ ಒಂದು ಫುಡ್ ವ್ಯವಸ್ಥೆ ಅದು ಆಶೀರ್ವಾದ ಕಂಫರ್ಟ್ಸ್ ಆಗಿರ್ಬೋದು ಆ್ಯಂಡ್ ಕಾಫಿ ಗುಡ್ಡ ಆಗಿರ್ಬೋದು, ಫುಡ್ಡಿನ ವ್ಯವಸ್ಥೆ ಯಾವ ರೀತಿಯಾಗಿದೆ? ನಾನು ಕಾಫಿ ಗುಡ್ಡದಲ್ಲಿ ಮಲೆನಾಡು ಡಿಶಸ್ಗಳನ್ನ ಜಾಸ್ತಿ ಪ್ರಿಪೇರ್ ಮಾಡ್ತೀವಿ. ಈಗ ಮೂಡೆ ಅಂತ ಇರ್ಬೋದು ನೀವು, ಸೊ ಅದನ್ನೆಲ್ಲ ನಾವು ಮಾಡ್ತೀವಿ. ಮಲೆನಾಡು ಸ್ಪೆಷಲ್ಗಳನ್ನೇ ಆದಷ್ಟು ಜನಗಳಿಗೆ ಇಲ್ಲಿದ್ದು ಫುಡ್ ಕೊಡೋಣ ಅಂತ. ಬಟ್ ಈಗ ಟೂರಿಸ್ಟ್ ಬರೋರು ಸ್ವಲ್ಪ ನಾರ್ತ್ ಇಂಡಿಯನ್ಸು ಇದ್ದಾರೆ, ಅವರಿಗೆ ಅದು ಇಷ್ಟ ಆಗಲ್ಲ ಮಲೆನಾಡು ಡಿಶ್, ಅವರಿಗೆ ನಾರ್ತ್ ಇಂಡಿಯನ್ ಡಿಶಸ್ಸೇ ಆಗಬೇಕು ಅವರಿಗೆ. ಸೊ ಈಗ ನಾವೇನು ಮಾಡಿದ್ವಿ, ನಾವು ಸ್ವಲ್ಪ ಬದಲಾಗಿದ್ದೀವಿ. ನಾವು ಸ್ವಲ್ಪ ನಾರ್ತ್ ಇಂಡಿಯನ್ ಡಿಶಸ್ ಬಂದಾಗ ಈಗ ಆಶ್ವದ್ ಕಂಫರ್ಟ್ಸಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ಗಳು, ಚೈನೀಸ್ ಎಲ್ಲ ಮಾಡ್ತೀವಿ ನಾವು. ಸೊ ಕಾಫಿ ಗುಡ್ಡದಲ್ಲಿ ಆಲ್ಮೋಸ್ಟ್ ನಾನು ಮಲೆನಾಡು ಫುಡ್ಗಳಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಇನ್ನೊಂದು ಉದ್ಯಮಕ್ಕೆ ನೀವು ಕಾಲಿಡ್ತೀರಾ. ನಮ್ಮ ಸಮೀಪದ ಜಿಲ್ಲೆ ಆಗಿರುವಂತಹ ಉಡುಪಿ ಜಿಲ್ಲೆ ಮಣಿಪಾಲಲ್ಲಿ ಒಂದು ಹೋಟೆಲ್ನ ನೀವು ಪ್ರಾರಂಭ ಮಾಡ್ತೀರಾ. ಆ ಹೋಟೆಲ್ ಆಗಿರ್ಬೋದು, ಆ ಹೋಟೆಲ್ನ ಕುರಿತಾಗೇನೆ ಬಹುಶಃ ಐ ಪಾಯಿಂಟ್ ಇನ್ ಹೋಟೆಲ್ ಅಂತ, ಅದರಲ್ಲಿ ಐ ಪಾಯಿಂಟ್ ಲಾಂಜ್ ಅಂತ ಬಾರ್ ಇದೆ, ಮತ್ತು ಪಬ್ ಇದೆ, ಮತ್ತೊಂದು 21 ರೂಮ್ಸ್ ಇದೆ. ನಾನು ಮತ್ತು ವಿವೇಕ್ ಅಂತ ದುಬೈಯಲ್ಲಿದ್ದಾರೆ, ಅವರು ಸಾನಾದಿಗೆ ಅಂತ ಹೋಟೆಲ್ ಇದೆ, ಅವರು ಹೋಟೆಲ್ ಇಂಡಸ್ಟ್ರಿ. ನಾನು ಅವರಿಬ್ಬರು ಪಾರ್ಟ್ನರ್ ಆಗಿ ಮಾಡಿರ್ತಕ್ಕಂಥ ಒಂದು ಹೊಸ ಹೋಟೆಲ್ ಅದು.
ಸೊ ಚೆನ್ನಾಗಿದೆ. ಈಗ ಮಾಡಿ ಒಂದು 3 ತಿಂಗಳಾಯ್ತು ಅಷ್ಟೇ. Okay. ಮಣಿಪಾಲ್ ಗೊತ್ತಲ್ಲ, ಸ್ಟೂಡೆಂಟ್ ಅಲ್ಲಿ ಮಣಿಪಾಲ್ ಅಂದ್ರೆ ಬಿಸ್ನೆಸ್ ಗೆ ಒಂದು ಹೇಳಿ ಮಾಡಿಸಿದ ಜಾಗ ಅಂತಾನು ಕೂಡ ಹೇಳ್ತಾರೆ. ಅಲ್ಲಿ ಹೋಟೆಲ್ ಆಗಿರ್ಬೋದು, ರೂಮ್ಸ್ಗಳು ಹೆಚ್ಚಿನದಾಗಿ, ಪಬ್ಗಳು ಹೆಚ್ಚಿನದಾಗಿದೆ. ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿ? ಸೊ ಚೆನ್ನಾಗಿದೆ. ಬಟ್ ಈಗ ಸ್ಟೂಡೆಂಟ್ಸಿಗೆ ಅಲ್ಲಿ ರಜಾ. ಸೊ ಡಿಸೆಂಬರ್ ಮಂತ್ ಅವರೆಲ್ಲ ಜನವರಿ 5th ಮೇಲೆ ಬರೋದು, ಅವರೆಲ್ಲ ಈಗ ರಜಾ. ಸೊ ಬಿಸ್ನೆಸ್ ಚೆನ್ನಾಗಿದೆ ಅಲ್ಲಿ. ಹೋಟೆಲ್ಗೆ ಸಮೀಪದಲ್ಲಿ ಈಗ ಕೃಷ್ಣ ಮಠ ಇರೋದ್ರಿಂದ ರೂಮ್ಸಿಗಂತೂ ಎಲ್ಲ ಕಡೆಯಿಂದನೂ ಡಿಮ್ಯಾಂಡ್ಸ್ ಇದೆ. ಈಗ ನಮ್ದೇನು 21 ರೂಮ್ಸ್ ಇದೆ, ಯಾವತ್ತೂ ಚೆನ್ನಾಗಿ ಹೋಗ್ತಾ ಇದೆ ಅದು 21 ರೂಮ್ಸು. ರೆಸ್ಟೋರೆಂಟು ಈಗ ನಾವು ಪಿಕಪ್ ಮಾಡಬೇಕು, ನಾವು ನಮ್ಮದೇ ಆದ ಒಂದು ಐಡಿಯಾಗಳನ್ನ ಇಟ್ಕೊಂಡು ಹೊರಟಿದ್ದೀವಿ. ಒಂದು 2-3 ಮಿನಿಟ್ಸಲ್ಲಿ ನಾವು ಅಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ವೆರಿ ಗುಡ್ ಪ್ಲೇಸ್ ಮಣಿಪಾಲ, ಬಿಸ್ನೆಸ್ಗೆ ಹೇಳಿ ಮಾಡಿಸಿದ ಜಾಗ. ನೀವು ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದರೆ ಮಂಗಳೂರು ಇರ್ಬೋದು, ಕುಂದಾಪುರ ಇರ್ಬೋದು, ಬ್ರಹ್ಮಾವರ, ನಾನು ಕೂಡ ಅದೇ ಭಾಗಕ್ಕೆ ಹೆಚ್ಚಿನದಾಗಿ ಉಡುಪಿ ಮಣಿಪಾಲ್ ಭಾಗಕ್ಕೆ ತಿಂಗಳಿಗೆ ಒಂದು 8-10 ಸರಿ ಹೋಗ್ತಿರೋ ಹಿನ್ನೆಲೆಯಲ್ಲಿ ನನಗೆ ತಿಳಿದ ಮಟ್ಟಿಗೂ ಕೂಡ ಮಣಿಪಾಲ್ ಬಿಸ್ನೆಸ್ ಒಂದು ಅದೇ ಒಂದು ಸಪ್ರೇಟ್. ನಿಮಗೆ ಬೇರೆ ಕಡೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಬರೀ ಸ್ಟೂಡೆಂಟ್ಸ್ ಕ್ರೌಡು, ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇದ್ದಾರೆ ಅವರು ಕೂಡ. ಸೊ ಒಳ್ಳೆ ಬಿಸ್ನೆಸ್ ಇರುವ ಜಾಗ. ಅದರ ಜೊತೆಯಲ್ಲಿ ಮುಂದೆ ಈ ಒಂದು ಬಿಸ್ನೆಸ್ಗೆ ಕಾಲಿಟ್ಟು ಯಶಸ್ಸಾದ ನಂತರ ಸರ್ವೇಸಾಮಾನ್ಯವಾಗಿ ಇನ್ನೊಂದು ಬಿಸ್ನೆಸ್ಗೆ ಹೋಗುವಂಥ ಸರ್ವೇಸಾಮಾನ್ಯ. ಹಾಗೆ ನಿಮ್ಮ ಒಂದು ರವಿರವರು ಮುಂದಿನ ದಿನಗಳಲ್ಲಿ ಯಾವುದಾದ್ರು ಬೇರೆ ಉದ್ಯಮಕ್ಕೆ ಕಾಲಿಡಬೇಕು ಅನ್ನೋ ಏನಾದರೂ ಒಂದು ಕಲ್ಪನೆ ಇದೆಯಾ? ಇದೆ, ಅದು ನಿರಂತರ ಅದು ಬಂದ್ಬಿಟ್ಟಿದೆ ಬ್ಲಡ್ ಅಲ್ಲಿ. ಹುಡುಕ್ತಾ ಇರ್ತೀವಿ, ಏನಿದ್ರು ಮಾಡ್ತೀನಿ. ನಾನು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಅಂದರೆ ಲೇಔಟ್ಸ್ ಮಾಡ್ತೀನಿ ನಾನು. ಈಗ ನಾವು ಕೊಪ್ಪ ಸುಬ್ರಹ್ಮಣ್ಯ ಶೆಟ್ಟಿ ಅವ್ರ ಜೊತೆ ಸೇರಿಕೊಂಡು 2-3 ಜನ ಅವ್ರ ಜೊತೆ ಸೇರ್ಕೊಂಡು ನಾವು ಲೇಔಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಶೃಂಗೇರಿ ಮಾಡಿದ್ವಿ, ಕೊಪ್ಪ ಮಾಡಿದ್ವಿ, ಮತ್ತೆ ಬಿದಿರುಗೋಡು ಮಾಡ್ತಾ ಇದ್ದೀವಿ. ಸೊ ಒಂದು ಟೀಮ್ ಆಗಿ ಮಾಡ್ತಾ ಇದ್ವಿ. ನಾನು ಒಬ್ಬನೇ ಏನಲ್ಲ, ಟೀಮ್ ಆಗಿ ಮಾಡ್ತಾ ಇದ್ವಿ. ಬಿಸ್ನೆಸ್ ಅನ್ನೋದು ನನಗೆ ಮೊದಲಿಂದನೂ ಹಾಗೆ. ನನಗೆ ಯಾವುದೇ ಇಂಡಸ್ಟ್ರಿ ಅಥವಾ ಯಾವುದೇ ಹೊಸ ಬಿಸ್ನೆಸ್ಸು ನಾನು ಮಾಡಲಿಕ್ಕೆ ನಂಗೆ ಅನುಭವ ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡವನಲ್ಲ. ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ಹೋಗೋ ಮನಸ್ಥಿತಿ ನಂದು. ಸೊ ಬಿಸ್ನೆಸ್ ನಾನು ಆ ರೀತಿ ಮಾಡ್ಕೊಂಡು ಬಂದಿದ್ದೆ. ಲೇಔಟ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿರುವಂಥ ಒಂದು ಒಳ್ಳೆ ಬಿಸ್ನೆಸ್ಗಳಲ್ಲಿ ಲೇಔಟ್ ಕೂಡ ಬಿಸ್ನೆಸ್ ಅತ್ಯಂತ ಯಶಸ್ಸಾಗಿ ನಡೀತಾ ಇರುವಂಥದ್ದು. ನಿಮ್ಮದು ಸೇರಿದಂತೆ ನಿಮ್ಮ ಒಂದು ಲೇಔಟ್ಗಳು ಹೇಗೆ ನಡೀತಾ? ಈಗ ನೀವು ಹೇಳಿದ್ರೆ ಕೊಪ್ಪ, ಶೃಂಗೇರಿ, ಬಿದಿರುಗೋಡು, ಅಲ್ಲಿ ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ ಯಾವ ರೀತಿಯಾಗಿ ನಡೀತಾ ಇದೆ? ನೋಡಿ, ಮಂಗಳೂರಲ್ಲೆಲ್ಲ ಅಪಾರ್ಟ್ಮೆಂಟ್ ಕಾನ್ಸೆಪ್ಟಲ್ಲಿದೆ. ಬಟ್ ನಿಮಗೆ ಈ ಕಡೆ ತೀರ್ಥಹಳ್ಳಿ, ಕೊಪ್ಪ, ಈ ಕಳಸ ಭಾಗ, ಶೃಂಗೇರಿ ಎಲ್ಲ ಬಂದರೆ ಇಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಲೇಔಟ್ ಕಾನ್ಸೆಪ್ಟ್ಗಳು ಎಲ್ಲರಿಗೊಂದು ಸೈಟ್ ಮಾಡಬೇಕು ಅಂತ ಇರುತ್ತೆ. ಲಾಭ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ನಾನು ಹೇಳೋದಿಲ್ಲ ಲೇಔಟ್ಸ್ಗಳಲ್ಲಿ ಇಲ್ಲಿ, ಯಾಕಂದರೆ ಅಷ್ಟು ಫಾಸ್ಟ್ ಮೂವಿಂಗ್ ಏನಿಲ್ಲ. ಬಟ್ ಯಾರು ಮಾಡಿರ್ತಾರೆ 1 or 2 ಇಯರ್ ತಗೊಂಡ್ರೆ ಆ ಗ್ಯಾಪಲ್ಲಿ ಹೋಗ್ತದೆ ಒಂದಷ್ಟು ಸೈಟ್ಗಳು. ಬಟ್ ಸೇಫ್ ಬಿಸ್ನೆಸ್ಸು ಅಂತ ಹೇಳಿ ನಾವು ಅನ್ಕೊಂಡು, ನಾನು ಗೊತ್ತಿದ್ದಂಗೆ ಆ ಸೇಫ್ ಬಿಸ್ನೆಸ್ಸು. ಸ್ವಲ್ಪ 2-3 ಜನ ಮಾಡ್ಕೊಂಡಾಗ ಒಂದಷ್ಟು ದೊಡ್ಡ ಬರ್ಡನ್ನು ಬೀಳೋದಿಲ್ಲ, ಪಾರ್ಟ್ನರ್ಶಿಪ್ ಇದ್ದಾಗ ಬರ್ಡನ್ನು ಆಗೋದಿಲ್ಲ ಅಂತ ನಾವು ಮಾಡ್ತಾ ಇದ್ವಿ. ನಂದು ಸಕಲೇಶ್ಪುರನೂ ಒಂದು ಪ್ರಾಪರ್ಟಿ ಮಾಡಿದ್ವಿ ನಾವು. ಸೊ ಈ ಕಳಸನೂ ಒಂದು ಲೇಔಟ್ ಮಾಡಿದ್ವಿ ನಾನು, ಮಧುಕರ್ ರಾವ್ ಅಂತ. ಸೊ ಮಾಡ್ತೀನಿ ಡೆವಲಪರ್ ಆಗಿರುವಂಥ ಡೆವಲಪರ್. ಓಕೆ. ಅದರ ಜೊತೆಯಲ್ಲಿ ಆ ಸಿನಿಮಾ ಅಂತ ಬಂದಾಗ ಏನು ಆಸಕ್ತಿ ಇದೆ ಮುಂದಿನ ದಿನಗಳಲ್ಲಿ? ಈಗ ಒಂದು ಸಕ್ಸಸ್ ಆದ ನಂತರ ಮುಂದೆ ಏನು ಮಾಡ್ತಾರೆ, ಒಂದು ನಿರೀಕ್ಷೆ, ಕ್ಯೂರಿಯಾಸಿಟಿ ಅನ್ನೋದು ಸಾಮಾನ್ಯವಾಗಿ ಬಿಲ್ಡ್ ಆಗಿರುತ್ತೆ. ಈಗ ಸೋ ಆದ ನಂತರ ಈ ಟೀಮ್ ನೆಕ್ಸ್ಟ್ ಏನು ಮಾಡುತ್ತೆ ಅನ್ನೋದನ್ನಿದೆ. ಹಾಗೆ ಸಿನಿಮಾದ ಕುರಿತಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಾನು ಒಂದು ತೀರ್ಮಾನ ಮಾಡಿದ್ದೀನಿ, ರಾಜ್ ಬಿ ಶೆಟ್ಟಿ ಜೊತೆನೇ ನಾನು ಸಿನಿಮಾ ಮಾಡೋದು. ನಾನು ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ನೀವು ಸಕ್ಸಸ್ ಆಫ್ ರೇಟ್ ತಗೊಂಡ್ರೆ 3% ಸಕ್ಸಸ್ ರೇಟ್ ಇರುವಂಥ ಒಂದು ಇಂಡಸ್ಟ್ರಿ ಅದು. ನಿಮಗೆ ಒಂದು ವರ್ಷ ಸಿನಿಮಾ ರಿಲೀಸ್ ಆಗ್ತದೆ. ಸಕ್ಸಸ್ ಆಗುವಂಥದ್ದು ಕೇವಲ ಬೆರಳೆಣಿಕೆ 6ರಿಂದ 7 ಸಿನಿಮಾ. ಗೊತ್ತಾಯ್ತು ನಿಮಗೆ? ಇಲ್ಲ ನಾನು ಸಿನಿಮಾ ಸೇಫ್ ಆಗಿದ್ದೀನಿ ಅಂತಕ್ಕಂಥದ್ದು ಒಂದು 2-3 ಇರ್ಬೋದು. ಇಲ್ಲ ಸಕ್ಸಸ್ ಆಗಿದೆ ಅಂತಂಥದ್ದು 3-4 ಇರ್ಬೋದು. ಸಕ್ಸಸ್ ರೇಟ್ ತಗೊಂಡ್ರೆ ಓನ್ಲಿ 3%. ತುಂಬ ಡೇಂಜರಸ್ ಅದು ಆ ಸಕ್ಸಸ್ ರೇಟ್. ಯಾಕಂದ್ರೆ ಈ ವರ್ಷ ಸಕ್ಸಸ್ ಆಗಿ ಸಿನಿಮಾಗಳು ಯಾವ್ದಂತ ನೋಡಿದ್ರೆ ಒಂದು ಕಾಂತಾರ, ಸೂಫ್ರಮ್ಸೋ, ಇವೊಂದು 6-7 ಸಿನಿಮಾಗಳ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಒಂದು ವಾರಕ್ಕೆ ನೋಡಿ, ಈ ವಾರನೂ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾಗಳ ಹೆಸರುಗಳು ಯಾವ್ದಂತಾನೆ ಗೊತ್ತಾಗ್ತದೆ ನಿಮಗೆ. ಆ ರೀತಿ ಸಿನಿಮಾದಲ್ಲಿ ಇಂಡಸ್ಟ್ರಿಯಲ್ಲಿ ತುಂಬ ಆ ಸಕ್ಸಸ್ ರೇಟ್ ತುಂಬ ಎಫೆಕ್ಟ್ ಮಾಡುತ್ತೆ. ಯಾರು ಇಂಡಸ್ಟ್ರಿಗೆ ಬರೋಕ್ಕೂ ಹೆದರ್ತಾರೆ. ಈಗ ನಾವು ಮಾಡುವಾಗಲೂ ಭಾರಿ ಯೋಚನೆ ಮಾಡಬೇಕಾಗುತ್ತೆ. ಈಗ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಅಂದ ತಕ್ಷಣ ನಾವು ಇಲ್ಲ ಭಾರಿ ದೊಡ್ಡ ಸಿನಿಮಾ ಮಾಡ್ತೀವಿ, ಒಂದು 50 ಕೋಟಿ ಹಾಕಿ, ಆ ರೀತಿ ಯೋಚನೆಗಳು ನಮ್ಮ ಟೀಮ್ ಮಾಡಿಲ್ಲ. ನಾವು ರಾಜ್ ಅದನ್ನೇ ಮಾತಾಡೋದು, ನಾವು ಸಣ್ಣ ಸಿನಿಮಾ ಮಾಡೋಣ, ಒಳ್ಳೆ ಸಿನಿಮಾ ಕೊಡೋಣ ಅಂತಕ್ಕಂಥದ್ದು ರಾಜ್ ಅವರ. ಈಗ ಏನು ಎಲ್ಲದು ನಮ್ಮ ಟೀಮಲ್ಲಿ ನಾನು ಹೇಳ್ತೀನಿ, ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಸೂಪ್ರಮ್ ಶೋ ಮಾಡಿದೆ ಅಥವಾ ನಾನು ಗರುಡ ಗಮನ ಮಾಡಿದೆ, ಅದು ಎಲ್ಲ ರಾಜ್. ಈ ಸರ್ತಿ ನನಗೊಂದು ದೊಡ್ಡ ಈ ವಿಷಯ ನಾನು ಹೇಳಲೇಬೇಕು. ನನಗೆ ಸೂಪ್ರಮ್ ಶೋಗೆ ಒಬ್ಬರು ಪ್ರೊಡ್ಯೂಸರು, ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಕೂಡ, ಶಶಿಧರ್ ಶೆಟ್ಟಿ ಬರೋಡ ಅಂತ, ದೊಡ್ಡ ಉದ್ದಿಮೆದಾರರು ಅವರು, ಗುರೇನ್ ಕೆರೆ ಅವ್ರದ್ದು ಮನೆ.
ನನ್ನ ಪರ್ಸ್ನಲ್ ಲೈಫಲ್ಲಿ ಕೂಡ ಅವರು ತುಂಬ ಇಂಪಾರ್ಟೆಂಟ್ ಪರ್ಸನ್. ಓಕೆ. ನಾವೊಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದಾಗ ಕೂಡ ನನ್ನ ಜೊತೆ ನಿಂತಂಥ ದೊಡ್ಡ ಮನುಷ್ಯ ಅವರು. ಅವರನ್ನು ನಾನು ಫಸ್ಟ್ ಟೈಮ್ ಇದಕ್ಕೆ ರಾಜ್ ಅವರಿಗೆ ಹೇಳಿ ನಮಗೊಬ್ಬರು ಪ್ರೊಡ್ಯೂಸರ್ ಬೇಕಿತ್ತು ಜೊತೆಯಲ್ಲಿ ಒಬ್ಬರು. ಸೊ ಅವ್ರನ್ನ ನಾವು ಶಶಿಧರ್ ಶೆಟ್ಟಿ ಬರೋಡ ಅವ್ರನ್ನ ಈಗ ಕರ್ಕೊಂಡು ಬಂದಿದ್ವಿ. ಈ ದೊಡ್ಡ ಸಕ್ತ ಅವ್ರು ತುಂಬ ಲಕ್ಕಿಯೆಸ್ಟ್ ಪರ್ಸನ್. ಓಕೆ. ಸೊ ಆ ಲಕ್ಕಿ ನಮಗೆ ಬಂದಿದೆ ಅಂತ ಅನಿಸುತ್ತೆ ನಮ್ಗೆ ಅವ್ರ ಜೊತೆ ಇರೋದ್ರಿಂದ. ಅವರು ಕೂಡ ನಮ್ಮ ಜೊತೆಗೆ ಮೈನಾಗಿ ಸೂಪ್ರಮ್ ಸೋಲಿ ನಮ್ಮ ಜೊತೆ ಬಂದು ಕೈ ಹಿಡಿದವರು ಶಶಿಧರ್ ಶೆಟ್ಟಿ ಬರೋಡ. ನಾನು ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ. ನೀವು ಹೇಳಿದ್ರಿ ಆ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳಿದ್ರಿ, ಹಾಗೆ ರವಿರವರು ಒಂದು ಲೆಕ್ಕದಲ್ಲಿ ಲಕ್ಕಿಯೆಸ್ಟ್ ಪರ್ಸನ್ ಅಲ್ವಾ? ಯಾಕಂದರೆ ಈಗ ನಿಮ್ಮ ಒಂದು ಕಾಫಿಗೌಡ ರೆಸಾರ್ಟ್ ಕೂಡ ಸಕ್ಸಸ್ ಆಗಿರುವಂಥದ್ದು, ಆಶೀರ್ವಾದ್ ಕಂಫರ್ಟ್ಸ್ ಕೂಡ ಸಕ್ಸಸ್ ಆಗಿ ನಡೀತಾ ಇದೆ, ಉಡುಪಿಯಲ್ಲಿರುವಂಥ ಒಂದು ಹೋಟೆಲ್ ಕೂಡ ಸಕ್ಸಸ್ ಆಗಿ ನಡೀತಿರೋದು, ಸಿನಿಮಾಕ್ಕೆ ಕೈ ಹಾಕಿದ್ರು ಮೊದಲ ಕಾಲದಲ್ಲಿ ಪ್ರಾರಂಭಿಕ ಅಂತ ಲಂಚ್ ಇದ್ದಾದರೂ ಕೂಡ ನಂತರದಲ್ಲಿ ಸುಧಾರಿಸ್ಕೊಂಡು ಅಲ್ಲೂ ಕೂಡ ಸಕ್ಸಸ್ ಆಗಿರುವಂಥದ್ದು. ರವಿರೈ ಅನ್ನೋ ಹೆಸರು ಕೂಡ ಒಂದು ರೀತಿಯಲ್ಲಿ ಲಕ್ ಅಂತ ಅನ್ಸಲ್ವಾ? ದೇವರ ಆಶೀರ್ವಾದ. ನಾನು ಕಳಸಕ್ಕೆ ಬಂದಾಗ, ಬಾಳೆಹೊಳೆ ಬಿಟ್ಟು ಬಂದಾಗ ಒಂದಷ್ಟು ಘಟನೆಗಳಿಂದ ತುಂಬ ಟಫ್ ಟೈಮ್, ತುಂಬ ಬ್ಯಾಡ್ ಟೈಮಲ್ಲಿ ನಾನು ಬಾಳೆಹೊಳೆ ಬಿಟ್ಟು ಕಳಸಕ್ಕೆ ಬರುವ ನಿರ್ಧಾರ ಮಾಡೋದು ತಂದೆ ನಾವು ಮಾಡೋದು. ವೆರಿ ಬ್ಯಾಡ್ ಟೈಮ್ ಅದು. ಆ ಟೈಮಲ್ಲಿ ಏನು ಗೊತ್ತಿಲ್ಲ ನನಗೆ. 2 ಡಿಸಿಷನ್ ತೊಗೊಂಡಿದ್ವು ನಾವು, ಊರಿಗೆ ಹೋಗೋಣ ಅಲ್ಲೂ ಇಲ್ಲಿ ಉಳ್ಕೊಳ್ಳೋಣ ಅಂತ. ವೆರಿ ಟಫ್ ಡಿಸಿಷನ್. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ತುಂಬ ಇಡೀ ಫ್ಯಾಮಿಲಿ, ನಾವು ತಾಯಿ ಇರ್ಬೋದು, ತಂದೆ ಇರ್ಬೋದು, ನಾವೆಲ್ಲ ತುಂಬ ಡಿಸೈಡ್ ಮಾಡಿ ಇಲ್ಲ ಹೊರಗಡೆ ಹೋಗೋಣ ಅಂತಕ್ಕಂಥ ಒಂದು ಮಂಗಳೂರು ಕಡೆನೇ ಹೋಗೋಣ ಎಲ್ಲಾದರೂ ಸೌತ್ ಕೆನರಕ್ಕಿಂತಿತ್ತು. ಬಟ್ ನನಗೊಂದು ತಲೆಯಲ್ಲಿತ್ತು, ಇಲ್ಲ ಇಲ್ಲಿ ಇರಬೇಕು, ಇಲ್ಲೇ ಏನಾದರೂ ಮಾಡಬೇಕು ಅಂತ. ಕಳಸೇಶ್ವರನ ಕೈ ಮುಗಿದು ನಾನು ಕಳಸಕ್ಕೆ ಬಂದವನು. ಇವತ್ತಿಗೂ ನಾನು ಕಳಸೇಶ್ವರ, ಬಾಳೆಹೊಳೆ ಚೆನ್ನಕೇಶ್ವರ ನಾನು ಕೈ ಬಿಡಲಿಲ್ಲ. ನಾನು ಇವತ್ತು ನಂಬ್ಕೊಡೋದು ಕಳಸದಲ್ಲಿರ್ತಕ್ಕಂಥ ದೇವರು ಕಳಸೇಶ್ವರ ನಾನು ಕೈ ಬಿಡಲಿಲ್ಲ. ಅವರಿಂದ ನನಗೆ ಈ ಯಶಸ್ಸು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಹೆಸರು ಜೊತೆಗೆ ಕಳಸ ಅಂತ ಸೇರಿಸ್ಕೊಂಡಿದ್ದು. ನಾನು ಸಿನಿಮಾಕ್ಕೆ ಬಂದಾಗ ನಾನು ಅನ್ಕೊಂಡೆ, ನಾನು ಐಡೆಂಟಿಫೈ ಆಗಬೇಕಾದ್ರೆ ಒಂದು ಹೆಸರು ಜೊತೆಗೆ ಒಂದು ಊರು ಇರಬೇಕು. ಅದು ಯಾವುದು? ಅದು ಕಳಸನೇ ಅಂತ ಅಂದ್ಕೊಂಡು ನಾನು ಕಳಸ ಜೊತೆ ನನ್ನ ಹೆಸರು ಜೊತೆ ಅದು ಸೇರ್ಕೊಂಡಿದೆ. ಅದರಿಂದ ನನ್ನ ಈ ಸಕ್ಸಸ್ಸಿಗೆ ಏನಾದರೂ ಒಂದು ಕಿಂಚಿತ್ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ಈ ಕಳಸದ, ಈ ಊರಿನ ಈ ಏನು ಗ್ರಾಮ ದೇವತೆಗಳಿದ್ದಾರೆ, ದೇವರಿದ್ದಾರೆ, ಅವರೇ ಕಾರಣ ಅಂತ. ಸರ್, ಪುತ್ತೂರಿನ ನಿಮ್ಮ ತಂದೆಯವರು ಬಾಳೆಹೊಳೆಗೆ ಬರ್ತಾರೆ, ಬಾಳೆಹೊಳೆಯಿಂದ ಕಳಸಕ್ಕೆ ಬರ್ತೀರಾ. ಕಳಸದಲ್ಲಿ ನೀವು ಜೀವನದ ಅತ್ಯಂತ ಯಶಸ್ಸನ್ನು ನೋಡಿರುವಂಥದ್ದು. ಒಂದು ಬಾರಿ ಪುತ್ತೂರು ಟು ಬಾಳೆಹೊಳೆ, ಬಾಳೆಹೊಳೆ ಟು ಕಳಸ, ಈ ಒಂದು ಜರ್ನಿಯನ್ನು ಮೆಲ್ಕಾಕಿ ನೋಡಿದ್ರೆ ಬಾಲ್ಯದಲ್ಲಿ ಇದ್ದಂಥ ಜೀವನ ಆಗಿರ್ಬೋದು, ಈಗಿರುವಂಥ ಜೀವನಕ್ಕೂ ಒಂದು ಬಾರಿ ನಿಮ್ಮ ಹಳೆಯ ಜೀವನವನ್ನು ಸಂಪೂರ್ಣವಾಗಿ ಮೆಲ್ಕಾಕಿ ನೋಡಿದ್ರೆ ಪ್ರೆಸೆಂಟ್ ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನಿಮ್ಗೆ ಹೇಗನ್ಸುತ್ತೆ? ಹೆಮ್ಮೆ ಇದೆ ಸರ್, ತುಂಬ ಹೆಮ್ಮೆ ಇದೆ. ಅದಕ್ಕೆ ಒಂದು ಕಾರಣ ನಮ್ಮ ತಂದೆ. ನಾನು ಯಾವತ್ತು ಹೇಳ್ತೀನಿ, ಅವರ ಜೀವನದಲ್ಲಿ ಅವ್ರದ್ದೇ ಆದ ತೇರೆ ಹಿಡ್ಕೊಂಡು ಬದುಕಿದವರು, ತುಂಬ ಶಿಸ್ತಿನ ಜೀವನ ನಡೆಸಿದವರು. ನಾವು ಇವತ್ತು ಏನಾಗಿದ್ದೀನಿ ಅದಕ್ಕೆ ಕಾರಣ ನಮ್ಮ ತಂದೆ. ಅದನ್ನು ನಾನು ಯಾವತ್ತೂ ಕೂಡ ನನ್ನ ತಂದೆ ಅಂದಾಗ ನಂಗೆ ತುಂಬ ಎಮೋಷನಲ್. ನನಗೆ ಯಾವತ್ತೂ ಅಷ್ಟೇ ತಂದೆ ನನಗೆ ನನಗೆ ಅವ್ರ ಫಾದರ್. ಅವರ ಅಷ್ಟು ಮಾತ್ರ ಅಲ್ಲ, ನನ್ನ ಜೀವನ ಸರ್ವಸ್ವನೇ ನಮ್ಮ ತಂದೆ. ನಾನು ಇವತ್ತು ಏನು ಮಾಡಿದ್ದೀನಿ, ಏನು ಸಕ್ಸಸ್ ಆಗಿದ್ದೀನಿ, ಏನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ, ಅದು ನನ್ನ ತಂದೆಯಿಂದ ಅಂತ ಅಂದ್ಕೊಂಡವನು. ಸರ್, ಕೊನೆಯದಾಗಿ ಸಿನಿಮಾ ರಂಗ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಮುಂದೆ ನಿಮ್ಮ ಇಡೀ ಕುಟುಂಬ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಯಶಸ್ವಿ, ಯಾಕಂದರೆ ಜೀವನದಲ್ಲಿ ಕಷ್ಟದಿಂದ ಬಂದು ಯಶಸ್ಸನ್ನು ಕಾಯ್ಸೋದು ಭಾರಿ ಕಷ್ಟ. ಆದರೆ ಒಂದು ಸಾರಿ ಯಶಸ್ಸು ಹೋದ ನಂತರ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಇನ್ನೂ ಕೂಡ ಕ್ಲಿಷ್ಟಕರವಾಗಿರುತ್ತೆ. ಹಾಗೆ ನಿಮ್ಮ ಒಂದು ಸಂಪೂರ್ಣವಾದ ಜೀವನದ ಕುರಿತಾಗಿ ಆಗಿರ್ಬೋದು, ಇಡೀ ನಿಮ್ಮ ಕುಟುಂಬ, ಉದ್ಯಮ ಎಲ್ಲದ್ರ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಒಂದು ವಿಚಾರ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳಬೇಕು. ನಾನು ಕಳಸದಲ್ಲಿ ಒಂದಷ್ಟು ಸಾರ್ವಜನಿಕ ಬದುಕಲ್ಲಿ ನಾನೊಂದು ಆಸರೆ ಫೌಂಡೇಶನ್ ಅಂತ ಆಸರೆ, ನಾನು ಬರ್ತಾ ನೋಡಿದೆ, ಆಸರೆ ಕೇಳಬೇಕಂತ ಫೌಂಡೇಶನ್. ನೀವು ಹೋಟೆಲ್ ಅಲ್ಲಿ ಆಂಬುಲೆನ್ಸ್ ಆಸರೆ ಅನ್ನೋ ಒಂದು ಇದು ಮಾಡಿ ಫೌಂಡೇಶನ್ ಅಂಬ್ರೆಲಾ ತರ ಇದು ಮಾಡಿ ಅದು ನನ್ನ ಫೌಂಡೇಶನ್ ಮಾಡಿದ್ದು. ಆ ಫೌಂಡೇಶನ್ ನಾನು ಕಳಸದಲ್ಲಿ ನಾನು ಸಂಸ್ಥೆಯಲ್ಲಿ ಇದ್ದಾಗ ಕೋವಿಡ್ ಟೈಮಲ್ಲಿ ಒಬ್ರು ತೀರೋದ್ರು. ಅವರಿಗೆ ಆಂಬುಲೆನ್ಸ್ ಸಿಗದೆ, ಅವರಿಗೆ ಅಂದ್ರೆ ಕೋವಿಡ್ ಟೈಮಲ್ಲಿ ಗೊತ್ತಲ್ಲ, ಬೇರೆ ವೆಹಿಕಲ್ ಅವ್ರು ಬರಲ್ಲ. ಸೊ ಅವರಿಗೆ ಆಂಬುಲೆನ್ಸ್ ಸಿಗದೇನೆ ಆ ಮನುಷ್ಯ ತೀರೋದ್ರು. ನನಗೆ ಆಗುವಾಗ ಅನ್ನಿಸ್ತು, ಸಂಸ್ಥೆ ಭಾಗಕ್ಕೆ ನಾನಿಲ್ಲಿ ಉದ್ಯಮ ಮಾಡ್ತಾ ಇದ್ದೀನಿ, ಯಾಕೆ ಒಂದು ಆ್ಯಂಬುಲೆನ್ಸ್ ಕೊಡಬಾರ್ದು ಅಂತ. ಸೊ ಹಾಗೆ ಸ್ಟಾರ್ಟ್ ಮಾಡಿದಾಗ ರಾಜ್ ಹೇಳಿದರು ನಾನು ಜೊತೆ ಕೈ ಜೋಡಿಸ್ತೀನಿ ಅಂತ, ಮತ್ತು ರಕ್ಷಿತ್ ಶೆಟ್ಟಿ ಹೇಳಿದರು ನಾನು ಒಂದು ಆ್ಯಂಬುಲೆನ್ಸ್ ಕೊಡೋದಕ್ಕೆ ಅಂತ. ಆಗ ನಾನು ಅಂದ್ಕೊಂಡೆ, ಯಾಕೆ ಒಂದು ಫೌಂಡೇಶನ್ ಮಾಡಬಾರ್ದು ಅಂತ. ನಾನು ಅವತ್ತು ಆಸರೆ ಅಂತ ಫೌಂಡೇಶನ್ ಮಾಡೋದು. ಸೊ ಅದರಲ್ಲಿ 3 ಅಂಬ್ರೆಲದಲ್ಲಿ 3 ಇದು ಬರುತ್ತೆ. ಒಂದು ರಾಜು, ರಕ್ಷಿತ್, ನಾನು ಅಂತ ಮಾಡ್ಕೊಂಡು ರಾಜ್ಯ ಮಾಡಿದ ಲೋಗೋ ಅದು. ಸೊ ಇವತ್ತು ಕಳಸಕ್ಕೆ ಒಂದು ಆಂಬುಲೆನ್ಸ್ ಕೊಟ್ಟಿದ್ದೀವಿ.
ಸಂಸ್ಥೆಗೆ ಒಂದು ಆ್ಯಂಬುಲೆನ್ಸ್ ಕೊಟ್ಟಿದ್ವಿ. ಮತ್ತು 2 ಜನ, ಒಬ್ಬರು ಆಕ್ಸಿಡೆಂಟ್ ಆಗಿ ಕಾಲು ಕಳ್ಕೊಂಡಿದ್ರು, ಅವರಿಗೆ ಒಂದು 3 ಚಕ್ರದ ಸ್ಕೂಟ್ರು ಕೊಟ್ಟಿದ್ದೀವಿ. ಇನ್ನೊಬ್ಬ ಹುಡುಗನು ಇಲ್ಲಿ ಲೋಕಲ್ನವರೇ ಒಂದು ಆಕ್ಸಿಡೆಂಟ್ ಆಗಿ ಕಾಲು ಕಳ್ಕೊಂಡಿದ್ರು, ಅವರಿಗೂ ಕೂಡ ಉದ್ಯೋಗ ಮಾಡಲಿಕ್ಕೆ ನಂಗೊಂದು ಬೇಕು ಅಂತ ತುಂಬ ಸರ್ತಿ ಅರ್ಜಿ ಕೊಟ್ಟಿದ್ರಂತೆ ಗೌರ್ಮೆಂಟಿಗೆ. ಮತ್ತು ನಾನೇ ಕೊಟ್ಟೆ, ನಂದು ಲಾಡ್ಜ್ ಓಪನ್ ದಿವಸನೇ ಕೊಟ್ಟಿದ್ದು ನಾನು. ಅದ್ರ ನಂತರ ಈಗ ಈ ವರ್ಷ ಕಳಸಕ್ಕೆ ಶವಾಗಾರಕ್ಕೆ ಗ್ಯಾಸಲ್ಲಿ ಬರ್ನ್ ಆಗುವಂಥದ್ದು ಒಂದು ಸಿಸ್ಟಮು ಬೇಕು ಅಂತ ಅವರು ಕಲೆಕ್ಷನ್ಗೆ ಅಂತ ಹೊರಟಿದ್ರು. ನನ್ನ ಹತ್ರ ಬಂದರು. ಆಗ ನಾನು ಹೇಳಿದೆ, ನೀವು ಕಲೆಕ್ಷನ್ ಮಾಡಬೇಡಿ, ನಾನೇ ಕೊಡ್ತೀನಿ ಅಂತ. ಈ ವರ್ಷ ನಾನು ಅದನ್ನು ಸುಮಾರು ಒಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ನಾವು ಕೊಟ್ಟಿದ್ದೀನಿ ಈ ಸರ್ತಿ ಇಲ್ಲಿಗೆ. ಮತ್ತು ಹಿರೇಬೇಲಿಗೆ ಒಂದು ಶವಾಗಾರಕ್ಕೆ ಬರ್ನಿಂಗ್ ಮಿಷನ್, ಅಂದರೆ ಅದು ಕಟ್ಟಿಗೆಯಲ್ಲಿ ಮಾಡುವಂಥ ಶವಾಗಾರದ್ದು, ಅದನ್ನು ಹಿರೇಬೇಲಿ ಕೊಟ್ಟಿದ್ದೀವಿ. ಹೀಗೆ ನಾನು ಕಳಸ ಭಾಗಕ್ಕೆ ಏನು ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ ಈ ವರ್ಷ ಏನು ಬೇಕು ಅಂತ. ನನ್ನ ಬಿಸ್ನೆಸ್ ಲಾಭದಲ್ಲಿದೆಯೋ ಲಾಸಲ್ಲಿ ಅದಲ್ಲಿ ನೋಡೋದಿಲ್ಲ, ನಾನು ಕೊಡಬೇಕು ವರ್ಷದಲ್ಲಿ ಒಂದ್ಸರ್ತಿ ಅಂತೇಳಿ ಪ್ರತಿ ವರ್ಷ ಆಸರೆ ಫೌಂಡೇಶನ್. ಕಳಸದ ಬಗ್ಗೆ ನಿಮಗಿರುವಂತ ಒಂದು ಪ್ರೀತಿ. ನಾನು ಈಗ ರಾಜಕಾರಣದಲ್ಲಿ ಇದ್ದೆ, ಈಗ 3-4 ವರ್ಷದಿಂದ ರಾಜಕಾರಣದಿಂದ ದೂರ ಇದ್ದೀನಿ. ಮುಂದಿನ ರಾಜಕಾರಣದ ಬಗ್ಗೆ ಏನಾದ್ರು ನಾನು ನೋಡಿ, ಕಳಸ ಭಾಗದಲ್ಲಿ ಒಂದಷ್ಟು ನನಗೂ ಯೋಚನೆಗಳಿದ್ದಾವೆ, ಇದು ಹೀಗೆ ಇರಬೇಕು, ಹೀಗೆ ಇರಬೇಕಿತ್ತು ಅನ್ನೋದು. ಸೊ ಗೊತ್ತಿಲ್ಲ ನನಗೆ, ಅದು ಅಧಿಕಾರ ಬಂದ ಮೇಲೆಲ್ಲ ಕೆಲವುದೆಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಕಲ್ಪನೆಗಳೆಲ್ಲಿದೆ, ನಾನು ಹಿಂದೆ ಒಂದ್ಸರ್ತಿ ತಾಲೂಕ್ ಪಂಚಾಯತಿ ಚುನಾವಣೆ ನಿಂತಿದ್ದೆ ನಾನು ಇಂಡಿಪೆಂಡೆಂಟ್ ಆಗಿ. ಸುಮಾರು ಒಂದು 80 ಹೋಟೆಲ್ ಸೋತಿದ್ದು, ಕಮ್ಮಿ ಮಾಡಿ. ನೀವು ರಾಜಕೀಯವಾಗಿ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂಥದ್ದು? ನಾನು JDS ಅಲ್ಲೇ ಇದ್ದೆ ನಾನು. ಬಟ್ ಕೆಲವೊಂದಷ್ಟು ಕಾರಣಗಳಿಂದ ನಾನು ಹೊರಗೆ ಬರಬೇಕಾಯ್ತು. ಹೀಗೆ ಕಾಂಗ್ರೆಸ್ಸು, ನನಗೆ ಗೊತ್ತಿಲ್ಲ, ನನ್ನ ನೇರ ನಡೆನುಡಿಗಳು ಪ್ರಾಯಶಃ ಎಲ್ಲೂ ಇರ್ಲಿಕ್ಕಾಗೋದು. ನಾನು ತುಂಬ ನೇರವಾಗಿ ಮಾತಾಡೋದು. ಒಂದು ರಾಜಕೀಯ ಪಕ್ಷದಲ್ಲಿ ಅವ್ರು ಹೇಳಿದ್ದೇ ಕೇಳಬೇಕು ಅನ್ನೋದು, ನಾನು ಕೆಲವು ಸರ್ತಿ ನಾನೇ ಆ ರೀತಿ ಮಾತಾಡಿದ್ದೇನೆ ಗೊತ್ತಿಲ್ಲ. ನಾನು ಸ್ವಲ್ಪ ನೇರ ಸ್ವಭಾವ ನಂದು. ಅದಕ್ಕೆ ರಾಜಕೀಯದಲ್ಲಿ ನೇರವಾಗಿದ್ದಾಗ ಅದು ಒಂದು ರೀತಿಯಲ್ಲಿ ನನಗೆ ಉಳಿಲಿಕ್ಕಾಗಲಿಲ್ಲ ಅಂತ ಆಗ್ತದೆ. ಸೊ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೀನಿ. ಈ ಸರ್ತಿನೂ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಜನರಲ್ ಬಂದ್ರೆ ನಾನು ಇಂಡಿಪೆಂಡೆಂಟ್ ಪಕ್ಷೇತರನಾಗಿ ನಾನು ಸ್ಪರ್ಧೆ ಮಾಡ್ತೀನಿ. ಅದು ನಂದು ಡ್ರೀಮ್. ಅದು ನನಗಿದೆ, ನನಗೆ ಇಷ್ಟು ಸರ್ವಿಸ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿದೆ ಕಳಸಕ್ಕೆ. ಸೊ ನಂಗೆ ಅದ್ರ ಮುಖಾಂತರವಾಗಿ ಸಾಧ್ಯವಾದ್ರೆ ಸಂತೋಷ. ಸಿನಿಮಾ ಪ್ರೊಡ್ಯೂಸರ್, ಹೋಟೆಲ್ ಬಿಸ್ನೆಸ್, ರೆಸಾರ್ಟ್ ಎಲ್ಲದರಲ್ಲೂ ಯಶಸ್ಕೊಂಡಿರುವಂತಹ ಎಲ್ಲದರಲ್ಲೂ ಯಶಸ್ಸು ರವಿ ರೈ ಅವ್ರನ್ನ ಮುಂದಿನ ದಿನ ಒಬ್ಬ ಯಶಸ್ವಿ ಪೊಲಿಟಿಷಿಯನ್ ಆಗಿಯೂ ಕೂಡ ನೋಡ್ಬೋದಾ? ನಾನು ಪ್ರಯತ್ನ ಹೇಳ್ದಲ್ಲ, ನಾನು ನಿಲ್ತೀನಿ. ಪೊಲಿಟಿಷಿಯನ್ ಗೊತ್ತಿಲ್ಲ ನನಗೆ. ನಾವೀಗ ಈ ಇಷ್ಟು ತನಕ ನಮಗೇನು ಅಧಿಕಾರ ಸಿಗಲಿಲ್ಲ, ಬಟ್ ರಾಜಕಾರಣದಲ್ಲಿ ಇದ್ದೀವಿ ಕಂಟಿನ್ಯೂಸ್ ಆಗಿ. ಬಟ್ ಮಲೆನಾಡು ರಾಜಕೀಯಗಳು ತುಂಬ ಕಷ್ಟ, ನಿಮಗೆ ಬೇರೆ ಕಡೆ ಹಂಗೆಲ್ಲ ಅಲ್ಲ. ಮಲೆನಾಡು ರಾಜಕೀಯ ಭಾರಿ ವ್ಯವಸ್ಥಿತವಾಗಿ ಒಂದು, ನಾನು ಹೇಳ್ದಲ್ಲ, ಈಗ ಒಂದು ಜಾತಿಗಳು ಕೂಡ ಕೌಂಟ್ ಆಗ್ತದೆ ನಿಮಗೆ. ಜಾತಿಗಳಾಗಿರ್ಬೋದು, ಇಲ್ಲಿನ ಒಂದು ಪ್ಲೇಸ್ಗಳು ತುಂಬಾ ಇಂಟೀರಿಯರ್ ಇರುವಂತದ್ದು ಕೌಂಟ್ ಆಗ್ತದೆ. ಬಟ್ ಜನಗಳು, ನಾನು ಹೋರಾಟದ ಹಾದಿ ಮಾಡಿ ತುಂಬಾ ಸ್ಟ್ರೈಕ್ಗಳು ಮಾಡಿದ್ದೀನಿ, ಜನಗಳ ಸಮಸ್ಯೆಗಳ ಪರವಾಗಿ ನಿಂತಿದ್ದೀನಿ. ನಾನು ಒಂದು ಕಡೆ ಹೋಗಿ ಕೇಳ್ತೀನಿ ಕಳಸದಲ್ಲಿ ಅಂತಂದ್ರೆ ನನಗೆ ರೈಟ್ಸ್ ಇದೆ, ಯಾಕಂದ್ರೆ ನಾನು ಸರ್ವಿಸ್ ಕೊಟ್ಟಿದ್ದೀನಿ ಅನ್ನೋದಿದೆ ನನಗೆ. ನಾನು ಇವತ್ತು ಅಷ್ಟೇ ಕಳಸದಲ್ಲಿ ಯಾವುದೇ ಜನಪರ ಯಾವುದಾದ್ರು ಕೆಲಸಗಳ ಪರವಾಗಿ ನಾನು ನಿಂತಿದ್ದೀನಿ, ನಾಳೆ ಕೂಡ ನಿಲ್ತೀನಿ. ನಾನು ರಾಜಕಾರಣ ಹೆಸರು ಅದೆಲ್ಲ ಬೇರೆ, ಕಳಸದಲ್ಲಿ ನಾನು ಸರ್ವಿಸ್ ಮೇನು. ಅದರಿಂದ ನಾನು ಮುಂದಿನ ಚುನಾವಣೆಯಲ್ಲಿ ಖಂಡಿತ ನಾನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಾನು ಕಳಸದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತೀನಿ ನಾನು. ರವಿ ರವರೇ, ಇದುವರೆಗೂ ಈ ಒಂದು ಸ್ಪೆಷಲ್ ಆದೊಂದು ಇಂಟರ್ವ್ಯೂಲಿ ಭಾಗವಹಿಸಿ, ಅದರಲ್ಲೂ ಪ್ರಮುಖವಾಗಿ ನೀವು ಬೆಳೆದು ಬಂದ ಹಾದಿ ಆಗಿರ್ಬೋದು, ಸಿನಿಮಾದ ಬಗ್ಗೆ ನಿಮಗಿದ್ದಂಥ ಆಸಕ್ತಿ ಆಗಿರ್ಬೋದು, ನಿಮ್ಮ ಮೊದಲ ಸಿನಿಮಾ ಬಹುಶಃ ಮೈ ನೇಮ್ ಇಸ್ ಏನೋ ಅಣ್ಣಪ್ಪ ಅನ್ನುವ ಮೊದಲ ಸಿನಿಮಾ ಆಗಿರ್ಬೋದು, ತುಳು ಸಿನಿಮಾ, ನಂತರದಲ್ಲಿ ಕರ್ನಾಟಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ರಾಷ್ಟ್ರೀಯ ನ್ಯಾಷನಲ್ ಅವಾರ್ಡ್ ಹಾಗೂ ಸ್ಟೇಟ್ ಅವಾರ್ಡ್ ಪಡೆದಂಥ ಒಂದು ಸಿನಿಮಾದ ನಿರ್ಮಾಪಕರಾಗಿ, ಟೋಬಿ ಆಗಿರ್ಬೋದು, ನಂತರದಲ್ಲಿ ಸೂಫ್ರಮ್ ಸೈಗೆ 4 ಕನ್ನಡ ಸಿನಿಮಾಗಳು, ಒಂದು ತುಳು ಸಿನಿಮಾವನ್ನು ನಿರ್ಮಾಪಕರಾಗಿ, ಯಶಸ್ವಿ ನಿರ್ಮಾಪಕರಾಗಿ, ಅದರ ಜೊತೆಯಲ್ಲಿ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಅದು ಏನು ಕಳಸದಲ್ಲಿರುವಂತಹ ಆಶೀರ್ವಾದ್ ಕಂಫರ್ಟ್ಸ್ ಆಗಿರ್ಬೋದು, ಸಂಸ್ಥೆಯಲ್ಲಿ ಇರುವಂತಹ ಕಾಫಿಗೌಡ ರೆಸಾರ್ಟ್ ಆಗಿರ್ಬೋದು, ಜೊತೆಲಿ ಐ ಪಾಯಿಂಟ್ ಲಾಂಚ್ ಅಂತ ಏನು ಮಣಿಪಾಲಲ್ಲಿ ಸ್ಟಾರ್ಟ್ ಮಾಡಿರುವಂಥ ಹೋಟೆಲ್ ಆ್ಯಂಡ್ ಲಾಡ್ಜ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಕಂಡು, ಲೇಔಟಲ್ಲೂ ಕೂಡ ಯಶಸ್ಸನ್ನು ಕಂಡು, ರಾಜಕೀಯದ ಕುರಿತಾಗಿಯೂ ಕೂಡ ನೀವು ಹಲವಾರು ಆಸಕ್ತಿಗಳನ್ನ ಇಟ್ಟಿರುವಂಥ ಜೊತೆಗೆ ಕಳಸದ ಬಗ್ಗೆ ನಿಮ್ಮದೇ ಆದಂತಹ ಒಂದು ಕಲ್ಪನೆ ಇಟ್ಕೊಂಡಿರುವಂಥದ್ದು, ಸರ್ವಿಸ್ನ ಮಾಡ್ತಾರೆ. ಜೊತೆಯಲ್ಲಿ ಆಸರೆ ಫೌಂಡೇಶನ್ ಏನು ಒಂದು ಸರ್ವಿಸ್ಗಾಗಿ ಮಾಡಿರುವಂಥ ಒಂದು ಇದಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.
ನಿಮ್ಮ ಇವತ್ತಿನ ಈ ಒಂದು ಎಪಿಸೋಡ್ ಏನಿದೆ, ನನ್ನನ್ನು ಅತಿಥಿಯಾಗಿ ಕರೆದು ನಮಗೆ ಈ ಒಂದು ಬ್ರಾಡ್ಕಾಸ್ಟ್ನಲ್ಲಿ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ಸ್. ನೋಡಿದ್ರೊಳ್ಳೆ ವೀಕ್ಷಕರೇ, ಇದು ಕನ್ನಡ ಸಿನಿಮಾ ರಂಗದ ಅತ್ಯಂತ ಯಶಸ್ವಿ ನಿರ್ಮಾಪಕರು ಸೂ ಫ್ರಮ್ ಸೋ. ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಜೊತೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರನ್ನು ಗಳಿಸಿದಂಥ ಸಿನಿಮಾದ ಅತ್ಯಂತ ಯಶಸ್ವಿಯ ನಿರ್ಮಾಪಕರು, ಉದ್ಯಮದಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂಥವರು, ರಾಜಕೀಯದ ಕುರಿತಾಗಿ ಹಾಗೂ ಕಳಸದ, ಅದರಲ್ಲೂ ಹೆಚ್ಚಿನದಾಗಿ ಕಳಸದ ಬಗ್ಗೆ ಅಪಾರವಾದಂತಹ ಗೌರವ ಜೊತೆಗೆ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಶ್ರೇಷ್ಠ ನಿರ್ಮಾಪಕರು, ಉದ್ಯಮಿಗಳು ಆಗಿರುವಂತಹ ರವಿ ರೈ ಕಳಸ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.